ಈಗ ವಾಣಿಜ್ಯ ಮಂಡಳಿ 1 ವರ್ಷ ಅಧಿಕಾರ, 1 ವರ್ಷದಲ್ಲಿ ಏನು ಮಾಡೋಕ್ಕಾಗುತ್ತೆ ಸರ್? ಕೆಲಸ ಮಾಡ್ಲಿಕ್ಕೆ ಕೂಡ ಸಮಯಾವಧಿ ಭಾಳ ಕಮ್ಮಿ ಆಗುತ್ತೆ. ನನ್ನ ಆತ್ಮ ತೃಪ್ತಿಗೆ ಸಿಗುವಂಥ ಕೆಲಸಗಳು ಒಳ್ಳೆ ಕೆಲಸ ನಾನು ಮಾಡಿದ್ದೀನಿ. ವಾಣಿಜ್ಯ ಮಂಡಳಿಗೆ ಯಾರೇ ಅಧ್ಯಕ್ಷ ಆದರೂ ಅಲ್ಲಿ ಸಾರಗೋವಿಂದ ಬರ್ತಾರೆ, ಸಾರಗೋವಿಂದ ಅವರು ಮಧ್ಯ ಪ್ರವೇಶ ಮಾಡ್ತಾರೆ ಅನ್ನೋ ಮಾತು. ಕೆಲಸ ಗೊತ್ತಿರೋರಾದ್ರೆ ಮಧ್ಯಕ್ಕೆ ಯಾರು ಬಿಟ್ಕೊಳ್ಳಲ್ಲ. ಓಕೆ, ಕೆಲಸ ಗೊತ್ತಿಲ್ಲದೆ ಇರೋರಾದ್ರೆ ಮಧ್ಯಕ್ಕೆ ಬಿಟ್ಕೊಂತಾರೆ. ಇಷ್ಟು ವರ್ಷದ ಅನುಭವದಲ್ಲಿ ನಿಮಗೆ ತುಂಬಾ ತೊಂದರೆ ಆಗಿದ್ದು ಯಾವ ವಿಚಾರದಲ್ಲಿ? ಕೆಲಸ ಮಾಡಕ್ ಬಿಟ್ಟಿಲ್ಲ ಅನ್ನೋದು ಬೇಜಾರಿದೆ. ಯಾಕೆ? ತಪ್ಪದಾರಿಲ್ಲಿ ಗೆದ್ರು ಮಟ್ಟಿಗೆ ತಡ್ಕೊಳಕ್ ಆಗಿಲ್ಲ. ಸೊ ಹಂಗಾಗಿ ಬಾಮಾರಿಸ್ಗೆ ಹೆಂಗೆ ಬಿಟ್ರೆ ಬಾಳದು, ಇನ್ನೂ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾನೆ ಅನ್ನೋದು ಒಂದು ಅವರಲ್ಲಿ ಇತ್ತು. ವಾಣಿಜ್ಯ ಮಂಡಳಿ ಇಡೀ ಚಿತ್ರರಂಗನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆಯಾ? ತಾಕತ್ತೇನಿದೆ ಅದು ಒಬ್ಬ ಅಧ್ಯಕ್ಷನ ಮೇಲೆ ಹೋಗುತ್ತೆ. ಅದು ಇಲ್ಲಿ ಹಿಟ್ಲರಿಸಮ್ ಬೇಡ. ಹಾಗಾದ್ರೆ ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿ ಎಲ್ಲವೂ ಸರಿಯಾಗಿದೆಯಾ? ಸರಿ ಇಲ್ಲ, ಬಟ್ ಸರಿ ಇಲ್ದಿರೋದು ನಾವೇ ಸರಿ ಮಾಡ್ಕೊಬೇಕು. ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿಯ ಕಾಯಕಲ್ಪಕ್ಕೆ ಏನೆಲ್ಲ ಬೇಕಾಗುತ್ತೆ? ಬೇಸ್ ಏನಿಲ್ಲ ಸರ್, ದ್ವೇಷ ಅಸೂಯೆ ಬಿಡಬೇಕು. ಅದು ಇದೆ ಅಂತೀರಾ? ಖಂಡಿತ ಇದೆ ಸರ್. ಎಲ್ಲಿ ಇಲ್ಲ ಹೇಳಿ. ನೀವು ನೋಡಿದ ಆಗಿನ ದರ್ಶನಕ್ಕೂ ಈಗಿನ ದರ್ಶನಕ್ಕೂ ಏನು ವ್ಯತ್ಯಾಸ? ನಾನು ಅಂತ ಹೇಳ್ಬಾರ್ದು. ಭಗವಂತ ಸೃಷ್ಟಿ ಮಾಡಿರೋದು. ಒಬ್ಬ ವ್ಯಕ್ತಿ ಬೆಳೀತಾ ದೊಡ್ಡತನ ಮೆರಿಬೇಕು, ಮಾತು ಕಮ್ಮಿ ಇರಬೇಕು, ದುರಾಂಕಾರ ಇರಬಾರ್ದು. ವರ್ಷಕ್ಕೆ 2 ವರ್ಷಕ್ಕೊಂದು ಸಿನಿಮಾ ಮಾಡೋದ್ರಿಂದ ಸಮಸ್ಯೆ ಇದೆಯಾ? ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು, ವಿಷ್ಣುವರ್ಧನ್ ಅವರಾಗ್ಬೋದು, ಅಂಬರೀಷ್ ಆಗ್ಬೋದು, ಶಂಕರ್ನಾಗ್ ಆಗ್ಬೋದು, ಅವ್ರದ್ದೆಲ್ಲ ಪ್ರತಿ ವರ್ಷ 3-4 ಸಿನಿಮಾ ಬರೋದು. ಅವತ್ತು ಅವರೆಲ್ಲ ಮಾಡ್ಕೊಂಡ್ ಬಂದಕ್ಕೆ ಕನ್ನಡ ಚಿತ್ರರಂಗ ಇಲ್ಲಿವರೆಗೂ ಉಳ್ಕೊಂಡಿದೆ ಸರ್. ವಾಣಿಜ್ಯ ಮಂಡಳಿ ಕೆಲಸ ಇಲ್ದವರಿಗೆ ಗಂಜಿ ಕೇಂದ್ರ ಆಗ್ತಾ ಇದೆ ಅನ್ನೋದು ಒಂದು ಆರೋಪ. ಒಂದು ಮಾತೃ ಸಂಸ್ಥೆನ, ಒಂದು ದೇಗುಲನ ಗಂಜಿ ಕೇಂದ್ರ ಅನ್ನೋದು ಬಹಳ ತಪ್ಪು. ದರ್ಶನ್ ಪ್ರಕರಣದಿಂದ ನೀವು ಕಂಡಂತೆ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ? ದರ್ಶನ್ ಇದ್ರೂ ಕನ್ನಡ ಚಿತ್ರರಂಗ ಇರುತ್ತೆ, ದರ್ಶನ್ ಇಲ್ಲ ಅಂದ್ರೂ ಕನ್ನಡ ಚಿತ್ರರಂಗ ಇರುತ್ತೆ. ಹೀರೋ ಥಿಯೇಟರ್ಗಳು ಮುಚ್ಚುತ್ತಾ ಇದ್ದಾರೆ. ಸೊ ಈ ಥರದ ಸಮಸ್ಯೆಗಳಿಗೆ ಹೋರಾಡಬೇಕಾದಂಥ ವಾಣಿಜ್ಯ ಮಂಡಳಿ ಕೈ ಕಟ್ಟಿ ಕುಳ್ಕೊಂಡಿದ್ಯಾ? ಸ್ಥಳೀಯರು ಏನು ಇರ್ತಾರೆ, ಆ ಸಿಂಗಲ್ ಸ್ಕ್ರೀನ್ ಓನರ್ಸ್ಗಳೇ ಕಾರಣ ಇದಕ್ಕೆಲ್ಲ ಅಡೆತಡೆಗೆ. ನಾಟ್ ಪ್ರೊಡ್ಯೂಸರ್, ನಾಟ್ ಡಿಸ್ಟ್ರಿಬ್ಯೂಟರ್. ಎಲ್ಲ ಸಮಸ್ಯೆಗಳಿಗೂ ಕೂರಿಸ್ಕೊಂಡು ವಾಣಿಜ್ಯ ಮಂಡಳಿಯಲ್ಲಿ ನೀವು ಕೇಳ್ತಾ ಇದ್ರಿ. ಈಗ ಯಾರನ್ನು ಕೇಳಬೇಕು? ದೊಡ್ಡವರು ಇಲ್ಲ ಅನ್ನೋದು ಒಂದು ಕೊರತೆ ಇದೆ. ಬಟ್ ಅದು ಆ ಸ್ಥಾನ ತುಂಬಲು ನಮ್ಮಲ್ಲೇ ಅರ್ಹರು ಇದ್ದಾರೆ. ಸೊ ಕೆಟ್ಟ ಸಿನಿಮಾಗಳಂದ್ರೆ ಹೆಂಗೆ, ಒಳ್ಳೆ ಸಿನಿಮಾಗಳಂದ್ರೆ ಹೆಂಗೆ ನಿಮ್ಮ ಪ್ರಕಾರ? ಅವನೇನು ಹಣ ಕೊಟ್ಟು ಬಂದಿರ್ತಾನೆ, ಅವ್ನು ನಿರಾಸೆ ಆಗಬಾರ್ದು. ಅದು ನಿಜವಾದ ಒಳ್ಳೆ ಸಿನಿಮಾ. ಯಾವುದು ಕೆಟ್ಟ ಸಿನಿಮಾ ಅಂತೇಳಿ ಆ ನಿರ್ಮಾಪಕ ಮಾಡಲ್ಲ. ಕನ್ನಡ ಸಿನಿಮಾ ರಂಗ ಈಗ 90ರ ದಶಕದ ಹಾದಿಯಲ್ಲಿದೆ. ಅಂದರೆ 90 ವರ್ಷಗಳ ಕಾಲ ಕನ್ನಡ ಚಿತ್ರರಂಗ ಸಾಗಿ ಬಂದಿದೆ. ಇದರಲ್ಲಿ ಸೋಲು ಗೆಲುವು ಎಲ್ಲದನ್ನೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ದುಡಿತಾ ಇರ್ತಕ್ಕಂಥ ಮಂದಿ ನೋಡಿದ್ದಾರೆ. ಸೊ ಈ 90 ವರ್ಷದ ಏನು ಹಾದಿ ಇದೆ, ಅದರಲ್ಲಿ 40 ವರ್ಷದ ಹಾದಿಯನ್ನು ನಮ್ಮ ಜೊತೆ ಇವತ್ತು ಹಂಚ್ಕೊಂಡಿರೋ ಅಂಥ ವ್ಯಕ್ತಿ ಕೂತಿದ್ದಾರೆ. ಅವರು ಕನ್ನಡ ಚಿತ್ರರಂಗವನ್ನು ತುಂಬ ಹತ್ತಿರದಿಂದ ಬಲ್ಲವರು, ಸಾಕಷ್ಟು ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ, ನೇರವಾಗಿ ಮಾತಾಡಿದ್ದಾರೆ, ನಿಷ್ಠೂರ ಕೂಡ ಆಗಿದ್ದಾರೆ. ಅವರಿಗೆ ಶತ್ರುಗಳು ಬಹುಶಃ ಇಲ್ಲ, ಆಲ್ಮೋಸ್ಟ್ ಎಲ್ಲ ಮಿತ್ರರೇ ಇರೋದು. ಸೊ ಅವ್ರು ಯಾರು ಅಂತ ನಿಮಗೆ ಈಗಾಗಲೇ ಅರ್ಥ ಆಗಿರ್ಬೋದು. ಎಸ್, ಅವ್ರು ಬೇರೆ ಯಾರೂ ಅಲ್ಲ, ಬಾಮಾ ಹರೀಶ್. ಕನ್ನಡ ಚಿತ್ರರಂಗದ ಒಬ್ಬ ವ್ಯಕ್ತಿ ಮತ್ತು ಕನ್ನಡ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಏನು ದರ್ಶನ್ ಅವರಿದ್ದಾರೆ, ಮೆಜೆಸ್ಟಿಕ್ ಅನ್ನೋ ಸಿನಿಮಾದಿಂದ ಕಾಟೇರವರೆಗೂ ಏನು ದರ್ಶನ್ ಅವರ ಜರ್ನಿ ಇದೆ. ಫಸ್ಟ್ ಸಿನಿಮಾ ಮೆಜೆಸ್ಟಿಕ್, ಆ ಸಿನಿಮಾದ ಮೆಟ್ಟಿಲು ಹತ್ತೋದಕ್ಕೆ ಮುಖ್ಯ ಕಾರಣನೇ ಬಾಮಾ ಹರೀಶ್. ಸರ್, ನಿಮಗೆ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ ವಿಜಯ್ ಅವರೇ. ಹೇಗೆ ನಡೀತಾ ಇದೆ ಸರ್ ಇಂಡಸ್ಟ್ರಿ? ಆಫ್ಟರ್ KGF ತುಂಬ, ಆಫ್ಟರ್ ಕರೋನಾ ತುಂಬ KGF ಮುಖಾಂತರ ತುಂಬ ಚೆನ್ನಾಗಿ ಟೇಕ್ ಆಫ್ ತೊಗೊಂತು. ಬಟ್ ಇದಾಯಿತು. ಓಕೆ. ಮತ್ತು ಮಧ್ಯದಲ್ಲಿ ಕೆಲವು ಇನ್ಸಿಡೆಂಟ್ ಕೂಡ ಆಯಿತು. ಬಟ್ ಆದರೂ ಕೂಡ ಪ್ರೇಕ್ಷಕರು ಕನ್ನಡ ಚಿತ್ರ ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ. ಕನ್ನಡ ಚಿತ್ರರಂಗ ಉಳ್ಕೊಂಡಿದೆ. ಎಸ್ ಸರ್, ಈಗ ನೀವು ವಾಣಿಜ್ಯ ಮಂಡಳಿಯಲ್ಲಿ ಸಕ್ರಿಯವಾಗಿ ಇರುವಂಥವ್ರು. ವಾಣಿಜ್ಯ ಮಂಡಳಿಯ ಪ್ರತಿಯೊಂದು ವಿಭಾಗದಲ್ಲೂ ನೀವು ಕೆಲಸ ಮಾಡಿದ್ದೀರಾ. ಅಧ್ಯಕ್ಷ ಗಾದಿಯಾಗಿ ಕೂತಿದ್ದು ಅಲ್ಲಿನ ಸಮಸ್ಯೆಗಳನ್ನು ಸ್ಪಂದಿಸಿದ್ದೀರಿ. ನಿಮಗೂ ಒಂದಿಷ್ಟು ಜನ ನೇರವಾಗಿ ಮಾತಾಡೋದವ್ರಿಗೆ ಉತ್ತರ ಕೊಟ್ಟಿದ್ರಿ. ಆಮೇಲೆ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ರಿ. ಅಂದರೆ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ಸರ್ಕಾರದಿಂದ ಏನು ಬೇಕೋ ಅದನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಟ್ರಿ. ಆದರೂ ಕೂಡ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ಅದು ಈಗಲ್ಲ, ಹಿಂದಿನಿಂದ ಮಾತು. ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿ ಎಲ್ಲ ಸಿನಿಮಾದವರ ಪಾಲಿಗೆ ಕರೆಕ್ಟಾಗಿ ಇದೆಯಾ? ಖಂಡಿತವಾಗ್ಲು. ಪ್ರತಿಯೊಂದು ದೊಡ್ಡವರಾಗಲಿ ಸಣ್ಣವರಾಗಲಿ ಅಲ್ಲಿ ಭೇದ ಭಾವ ಇಲ್ಲ. ಪ್ರತಿಯೊಬ್ಬ ನಿರ್ಮಾಪಕನು ಕೂಡ ನ್ಯಾಯ ಒದಗಿಸ್ಕೊಳ್ಳೋ ಅಂಥ ಒಂದು ದೇಗುಲ ಅದು. ಒಂದು ಆರೋಪ ಇದೆ, ಅಂದರೆ ದೊಡ್ಡ ಸಿನಿಮಾಗಳು, ದೊಡ್ಡ ಸ್ಟಾರ್ಗಳಿಗೆ ಒಂದು ನ್ಯಾಯ,
ಸಣ್ಣ ಸಿನಿಮಾಗಳು, ಸಣ್ಣ ಹೀರೋ, ಸಣ್ಣ ನಿರ್ದೇಶಕ ಬಂದರೆ ಅವ್ರಿಗೊಂದು ನ್ಯಾಯ ಅನ್ನೋ ಒಂದು ಆರೋಪ ಇದೆ. ಇದಕ್ಕೆ ನೀವೇನು ಹೇಳ್ತೀರಾ? ಖಂಡಿತವಾಗ್ಲೂ ಇಲ್ಲ ಸರ್. ಯಾಕಂದರೆ ನಾವಿದ್ದಂಥ ಕಾಲದಲ್ಲಿ, ಯಾಕಂದರೆ ಹಿಂದೆ ಸಾಕು ನಾವು ಇಲ್ದಿರೋಂಥ ಕಾಲದಲ್ಲಿ ಕೂಡ ಪ್ರತಿಯೊಬ್ಬ ಪದಾಧಿಕಾರಿಗಳು ಕೂಡ ಸ್ಪಂದಿಸಿದ್ದಾರೆ. ಯಾಕಂದರೆ ಸುಮ್ಮನೆ ಹೇಳೋಕ್ಕೋ ಕೆಲವರು ಆರೋಪಗಳು ಮಾಡ್ತಾರೆ. ಖಂಡಿತವಾಗ್ಲೂ ಆ ಥರ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ನ್ಯಾಯ ಖಂಡಿತವಾಗ್ಲೂ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಅಲ್ಲ, ಎಲ್ಲೋ ಸ್ಟಾರ್ಗಳು ಬಂದರೆ ಅಥವಾ ಸ್ಟಾರ್ ಸಿನಿಮಾ ಅನ್ನೋ ಕಾರಣಕ್ಕೆ ಅವರು ಸಮಸ್ಯೆಗಳೇನಾರಿದ್ರೆ ಬೇಗ ಪರಿಹಾರ ಆಗುತ್ತೆ, ನಮ್ಗೆ ಅಲ್ಲಿ ಕೇಳೋರೇ ಇಲ್ಲ ಅನ್ನೋದು ಒಂದು ದೊಡ್ಡ ಕೂಗು ಸರ್. ಖಂಡಿತವಾಗ್ಲೂ ಸರ್. ಯಾಕಂದ್ರೆ ನಾವು ಸಾಕಷ್ಟು ಸಿನಿಮಾ, ನಾನು ನಮ್ಮ ಚಿನ್ನೇಗೌಡರ ಅಧ್ಯಕ್ಷ ಆಗಿದ್ದೆ, ನಾನು ಸೆಕ್ರೆಟರಿ ಆಗಿದ್ದೆ. ನಿಮ್ಮ ಅವಧಿಯಲ್ಲಿ ನಮ್ಮ ಅವಧಿ ಶಿಲ್ಪಾ ಶ್ರೀನಿವಾಸ್ ಅವರು ಇದ್ರು. ಯಾಕಂದ್ರೆ ಸಾಕಷ್ಟು ಸಣ್ಣ ಸಣ್ಣ ಸಿನಿಮಾ ಸೆನ್ಸರ್ ಆಗಲಿ ಮತ್ತೊಂದು ಏನೋ ಪ್ರಾಬ್ಲಮ್ ಬರೋದು, ಪ್ರತಿಯೊಂದು ನಾವು ಅಟೆಂಡ್ ಮಾಡ್ತಾ ಇದ್ದೋ, ಆ ಚಿತ್ರದ ಸಮಸ್ಯೆಗಳು ನೀಗಿಸ್ತಾ ಇದ್ದೋ, ಆ ನಿರ್ಮಾಪಕನಿಗೆ ಆ ಚಿತ್ರಕ್ಕೆ ಸ್ಪಂದಿಸ್ತಾ ಇದ್ದೋ. ಬಟ್ ನಾವೇ ಅಲ್ಲ, ಬೇರೆಯವ್ರು ಕೂಡ ಮಾಡಿದ್ದಾರೆ. ಈಗ ವಾಣಿಜ್ಯ ಮಂಡಳಿ 1 ವರ್ಷ ಅಧಿಕಾರ, 1 ವರ್ಷದಲ್ಲಿ ಏನು ಮಾಡೋಕ್ಕಾಗುತ್ತೆ ಸರ್? ಖಂಡಿತವಾಗ್ಲು. ಯಾಕಂದ್ರೆ ನಾವು ಕೂಡ ಅದನ್ನು ಹೇಳ್ತಾ ಇದ್ವಿ. ಯಾಕಂದರೆ ಒಂದು ಎಲೆಕ್ಷನ್ ಆಗಿ ಕಣ್ಮುಚ್ಚಿ ಕಣ್ಬಿಡಿಸಲು 1 ವರ್ಷ ಬಂದ್ಬಿಡುತ್ತೆ ಆಗಿರುತ್ತೆ. ಕೆಲಸ ಮಾಡ್ಲಿಕ್ಕೆ ಕೂಡ ಸಮಯಾವಧಿ ಭಾಳ ಕಮ್ಮಿ ಆಗುತ್ತೆ. ಯಾಕಂದ್ರೆ ಈ ಒಂದು ಎಲೆಕ್ಟ್ ಆದಮೇಲೆ 1-2 ತಿಂಗಳು ಬರೀ ಫಂಕ್ಷನ್ಸ್ಗಳು ಅದು ಇದು ಇದೇ ಆಗೋಗ್ಬಿಡುತ್ತೆ. ಆಮೇಲೆ ಲಾಸ್ಟ್ 2 ಮಂತ್ಸು ಈ ಎಲೆಕ್ಷನ್ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ. ಅವ್ನು ಉಳ್ಕೊಳ್ಳೋದೇ ಬರೀ 8 ತಿಂಗಳು. ಓಕೆ. ಸೊ 8 ತಿಂಗಳಲ್ಲಿ ಯಾಕಂದರೆ ನಮ್ಗೆ ಸಿಕ್ಕಂಥ ಅವಧಿಯಲ್ಲಿ ಖಂಡಿತವ್ರು ಭಾಳ ಸಾಕಷ್ಟು ನನ್ನ ಆತ್ಮ ತೃಪ್ತಿಗೆ ಸಿಗುವಂಥ ಕೆಲಸಗಳು, ಒಳ್ಳೆ ಕೆಲಸ ನಾನು ಮಾಡಿದ್ದೀನಿ. ನೀವು ಅಧ್ಯಕ್ಷರಾಗಿ ಜವಾಬ್ದಾರಿನ ವಹಿಸ್ಕೊಂಡ ನಂತರ ವಾಣಿಜ್ಯ ಮಂಡಳಿಯಲ್ಲಿ ಏನೆಲ್ಲ ಸಮಸ್ಯೆ ಇತ್ತು, ಎಷ್ಟು ಸಮಸ್ಯೆಗೆ ನೀವು ಪರಿಹಾರ ಕಂಡುಕೊಟ್ರಿ, ಇನ್ನು ಎಷ್ಟು ಬಾಕಿ ಉಳಿತು? ಅಥವಾ ನೀವು ಮಾಡಿದಾಗ ನಾನು ಇಂಥದ್ದು ಮಾಡಬೇಕಿತ್ತು, ನಾನು ಅದನ್ನು ಮಾಡಿದೆ, ಇನ್ನೊಂದು ಇಷ್ಟು ಮಾಡಬೇಕಿತ್ತು, ಅದು ಮಾಡೋಕ್ಕಾಗಲಿಲ್ಲ ಅನ್ನೋದು ಏನಾದರೂ ಇದೆಯಾ? ಇಲ್ಲ ಖಂಡಿತ. ಯಾಕಂದ್ರೆ 4 ವರ್ಷ ನನಗೆ ಉದ್ದಿಗೆ ಬಿದ್ದಿತ್ತು. ಅದು 19 19, 20, 21, 22ವರೆಗೂ ಸಾಕಷ್ಟು ಒಂದು ಈ ಅವಾರ್ಡ್ ಆಗ್ಬೋದು, ಸಬ್ಸಿಡಿ ಆಗ್ಬೋದು, ಅದು ನಿಂತಿತ್ತು. ಸೊ ಆವತ್ತಿನ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಆಗ ನಾವು ನಮ್ಮ ಪದಾಧಿಕಾರಿಗಳ ಹೋಗಿ ಇದು ಮಾಡಿ ಸ್ಪಂದಿಸಿ ಆದಷ್ಟು ಬೇಗ ಕಮಿಟಿ ಮಾಡಿ ಈ ಇನ್ನೇನೆಲ್ಲ ಮತ್ತೆ ಎಲೆಕ್ಷನ್ಸ್ ಬಂತು, MP ಎಲೆಕ್ಷನ್ಸು. ಸೊ ಹಂಗಾಗಿ MLA ಎಲೆಕ್ಷನ್ಸ್ ಬಂತು. ಅದಾದ್ಮೇಲೆ ಮತ್ತೆ MP ಎಲೆಕ್ಷನ್. ಸೊ ಈಗ ಕಮಿಟಿ ಮಾಡಿದ್ದಾರೆ. ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ನಿರ್ಮಾಪಕರಿಗೆ ಒಂದು ಪರಿಹಾರ ಸಿಗುತ್ತೆ. ಒಂದು ಮಾತು ಅವಾಗವಾಗ ಕೇಳಿಬರ್ತಾ ಇದೆ, ಅಂದರೆ ವಾಣಿಜ್ಯ ಮಂಡಳಿ ವಿಚಾರವಾಗಿ. ವಾಣಿಜ್ಯ ಮಂಡಳಿಗೆ ಯಾರೇ ಅಧ್ಯಕ್ಷ ಆದರೂ ಅಲ್ಲಿ ಸಾರಗೋವಿಂದ ಬರ್ತಾರೆ, ಸಾರಗೋವಿಂದ ಅವರು ಮಧ್ಯ ಪ್ರವೇಶ ಮಾಡ್ತಾರೆ ಅನ್ನೋ ಮಾತು. ಇದು ನನ್ನ ಮಾತಲ್ಲ, ಸಾಮಾನ್ಯವಾಗಿ ಚಿತ್ರರಂಗದವ್ರು ಮಾತಾಡ್ತಾರೆ. ಅವ್ರಿಗೇನು ಕೆಲಸ ಗೊತ್ತಿರೋರಾದರೆ ಮಧ್ಯಕ್ಕೆ ಯಾರು ಬಿಟ್ಕೊಳ್ಳಲ್ಲ. ಓಕೆ. ಕೆಲಸ ಗೊತ್ತಿಲ್ಲದೆ ಇರೋರಾದರೆ ಮಧ್ಯಕ್ಕೆ ಬಿಟ್ಕೊತಾರೆ. ಸೊ ಯಾರು ಮಧ್ಯಕ್ಕೆ ಬಿಟ್ಕೊಂಡು ಕೂಡ ಮಧ್ಯಕ್ಕೆ ಹೋಗಬಾರ್ದು. ಕರೆದಾಗ ಮಾತ್ರ ಸಂಬಂಧಪಟ್ಟವ್ರು ಯಾರೇ ಕುಂತಿರಲಿ, ಅಧ್ಯಕ್ಷರು ನಮ್ಮ ಮಿತ್ರರಾಗಿರ್ತಾರೆ, ಅವ್ರ ಸಮಸ್ಯೆ ಅಂದಾಗ ಮಾಜಿ ಅಧ್ಯಕ್ಷಗಳು ಅವ್ರು ಕರೆದಾಗಿ ಹೋಗಿ ಸ್ಪಂದಿಸುವಂಥ ಒಂದು ವ್ಯಕ್ತಿತ್ವ ನಾವುಗಳು ಬೆಳೆಸ್ಕೊಬೇಕು. ಪದೇ ನಾವು ಹೋಗಿ ಚೇಂಬರಲ್ಲಿ ಹೋಗಿ ಅವರ ಒಂದು ಆಡಳಿತ ಇದಕ್ಕೆ ನಾವು ಮೂಗು ತೋರಿಸ್ಬಾರ್ದು. ಎಸ್, ಇದೇ ಮಾತನ್ನು ಒಂದಿಷ್ಟು ಹೊರಗಡೆ ಬರ್ತದೆ. ಹಾಗಾದರೆ ನಿಮ್ಮ ಪ್ರಕಾರ ಕೆಲಸ ಮಾಡೋಕ್ಕೆ ಬರದೇ ಇರೋರು ಅಧ್ಯಕ್ಷರಾಗಿದ್ದಾರೆ ಅನ್ನೋ ಅರ್ಥನ? ಆ ಥರ ಅಲ್ಲ. ಬಟ್ ಏನಂದ್ರೆ ಅವರಷ್ಟಕ್ಕೆ ಅವ್ರು ನಂಬಿಕೆ ಇರಲ್ಲ ಅವ್ರಿಗೆ. ನಂಬಿಕೆ ಇಲ್ಲದೆ ಇರ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಪ್ಲೀಸಿಂಗಿಗೋಸ್ಕರ ಕರ್ಸ್ಕೊಳ್ಳೋದು ಮಾಡೋದೆಲ್ಲ ಮಾಡ್ತಾರೆ. ಬಟ್ ಅದು ಮಾಡ್ಬಾರ್ದು. ಏನಾಗುತ್ತೆ ಅಂದರೆ ಹೊರನೋಟಕ್ಕೆ ಇವನಿಗೆ ಕೆಲಸ ಗೊತ್ತಿಲ್ವೇನೋ ಅದಕ್ಕೆ ಕರ್ಸ್ಕೊತಾರೇನೋ, ಇಲ್ಲ ಅವ್ರ ಜೊತೆ ಇಟ್ಕೊಂಡೆ ಕೆಲಸ ಮಾಡಿಸ್ತಾರೇನೋ ಅನ್ನೋ ಥರ ಒಂದು ಭಾವನೆ ಮೂಡುತ್ತೆ. ಬಟ್ ಆ ಭಾವನೆ ಮೂಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದರೆ ಯಾವತ್ತೇ ಆಗಲಿ ಕೆಲಸ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಇವಾಗೇನು ಅಧ್ಯಕ್ಷ ಆಗಿದೆ ಎಲ್ಲರೂ 2-3 ವರ್ಷದ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟು ಎಲ್ಲ ಆಗಿರೋರು ಇರ್ತಾರೆ. ಅನುಭವ ಇರುತ್ತೆ. ಆ ಅನುಭವನೇ ಇಟ್ಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಮೂಕ್ ತೂರ್ಸೋ ಅಂತ ಒಂದು ಕೆಲಸ ನಾವು ಹೋಗ್ಬಾರ್ದು, ಅವರು ಬರ್ಸ್ಕೊಬಾರ್ದು. ಕೆಲಸ ಗೊತ್ತಿರುತ್ತೆ. ಕೆಲಸ ಗೊತ್ತಿರೋ ಯಾರಿಗೆ ಬೇಕು ಇನ್ನೊಬ್ರು? ತಪ್ಪು ಮಾಡಿದಾಗ ಅಟ್ಲೀಸ್ಟ್ ಮಾಜಿ ಅಧ್ಯಕ್ಷಗಳಿಗೆ ಹಿಂಗಲ್ಲ ಹಿಂಗೆ ಅಂತೇಳಿ ಒಂದು ಇದ್ದಿರುತ್ತೆ. ಓಕೆ. ಈಗ ಒಂದಿಷ್ಟು ವಲಯಗಳೆಲ್ಲ ಸೇರಿ ವಾಣಿಜ್ಯ ಮಂಡಳಿ ಆಗಿದೆ. ಸೊ ವಾಣಿಜ್ಯ ಮಂಡಳಿಯ ಇದುವರೆಗೂ ಮಾಡಿದಂಥ ತೃಪ್ತಿಕರವಾದಂಥ ಕೆಲಸ ಅನ್ನೋದಾದರೆ ಏನು ಇರ್ಬೋದು ಸರ್? ಕನ್ನಡ ಇಂಡಸ್ಟ್ರಿ ಸಂಬಂಧಪಟ್ಟಿದ್ದು ಅಂದರೆ ಎಲ್ಲ ಚಿತ್ರರಂಗದವ್ರಿಗೂ ಇಂಥದ್ದೊಂದು ಮಾಡಿದ್ರಪ್ಪ ವಾಣಿಜ್ಯ ಮಂಡಳಿಯವರು ಅನ್ನೋದು ಹೇಳ್ಕೊಳಕ್ಕೆ ಒಂದು ಯಾವುದಿದೆ ನಿಮ್ಮ ಪ್ರಕಾರ? ಸರ್ ಇಲ್ಲ, ನಮ್ಮ ಡಾಕ್ಟರ್ ಜಯಮಾಲಾ ಅವರು ಅಧ್ಯಕ್ಷರಾಗಿದ್ದಾಗ ಅಮೃತ ಮಹೋತ್ಸವ ಅಂತ ಭಾಳ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ನಿಜ ಪ್ಯಾಲೇಸ್ ಗ್ರೌಂಡಲ್ಲಿ ಭಾಳ ಅದ್ಭುತವಾಗಿ ಮಾಡಿದ್ರು. ಇಡೀ ಚಿತ್ರೋದ್ಯಮ ಪ್ರತಿಯೊಬ್ಬರು ಎಲ್ಲರೂ ಒಗ್ಗೂಡಿಸಿ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಅದು ಮಾಡಿದ್ರು. ಅದು ಯಾಕಂದರೆ ಆವತ್ತಿನ ಅಧ್ಯಕ್ಷರು ನಿಜ ಭಾಳ ಒಳ್ಳೆ ಹೆಸರು ಬಂತು. ಆಮೇಲೆ ಸರ್ಕಾರ ಕೂಡ ಚೆನ್ನಾಗಿ ಬಳಸ್ಕೊಂಡು,
ಯಾಕಂದ್ರೆ ಅವ್ರಿಗೂ ಅಷ್ಟೇ ಸಾಕಷ್ಟು ತೊಂದರೆಗಳು ಕೊಟ್ಟರು, ನನಗೆ ಗೊತ್ತಿದೆ. ಹೌದಾ? ಹಾ, ವೈಯಕ್ತಿಕವಾಗಿ ಅಲ್ಲೂ ಕೂಡ ಅಂದ್ರೆ ಮೂಗು ತೋರ್ಸೋರು ಅಂತ ಜನ ಇದ್ದೇ ಇರುತ್ತೆ, ಅವ್ರ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸೋರು ಇರ್ತಾರೆ. ಬಟ್ ಆದ್ರೂ ಕೂಡ ಡಾಕ್ಟರ್ ಜಯಮಾಲ ಅವರು ಎದೆಗುಂದೆ ನಿಂತ್ಕೊಂಡು 10 ಜನ ಗಂಡಸಿದ್ದಂಗೆ ನಿಂತ್ಕೊಂಡು ಗೆಲ್ಸಿ ಆ ಒಂದು ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಮಾಡಿದ್ರು. ನಿಜ ಬಹಳ ಖುಷಿ ಆಗುತ್ತೆ ಅದೆಲ್ಲ. ಒಂದು ನಿಜ, ಯಾಕಂದ್ರೆ ಒಂದು 75 ಸುಮಾರು ಎಲ್ಲ ದೊಡ್ಡ ಹಿರಿಯರ ಒಂದು ಯಾರು ಇದ್ರು, ಪ್ರತಿಯೊಬ್ಬರದು ಒಂದು ಬುಕ್ಗಳು ಬರ್ಸಿದ್ರು. ಯಾಕಂದ್ರೆ ಇವತ್ತು ಚೇಂಬರ್ಲಿದೆ, ಅವೆಲ್ಲ ಒಂದು ದೊಡ್ಡ ಸಾಧನೆ. ಅದು ಸಣ್ಣ ಪುಟ್ಟ ಮಾಡಲ್ಲ, ಉಳಿಯಂತ ಕೆಲಸ ಇವತ್ತು ಇದೆ. ಜಯಮಾಲ ಅವರು 2008 ಅಧ್ಯಕ್ಷರಾದವರು. ಇವತ್ತಿಗೂ ಅವರ ಕೆಲಸ ಗುರುತರವಾದಂಥ ಹೆಜ್ಜೆ ಗುರ್ತಿದೆ ಅದು. ಬಟ್ ಅಂಥದ್ದೆಲ್ಲ ದೊಡ್ಡ ಸಾಧನೆ, ಯಾಕಂದ್ರೆ ಅವೆಲ್ಲ ಮರಿಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಧ್ಯಕ್ಷರಾದಾಗ ಒಂದಿಷ್ಟು ಸಮಸ್ಯೆಗಳಿದ್ವು, ಒಂದಿಷ್ಟು ಜನ ಸಮಸ್ಯೆನ ಸೃಷ್ಟಿ ಮಾಡಿದರು, ಒಂದಿಷ್ಟು ಜನ ಬಾಮ ಹರೀಶ್ ಮೇಲೆ ಕೇಸ್ ಹಾಕೋಕ್ಕೂ ಹೊರಟರು. ಕೇಸುಗಳು ಆದರೂ ನಿಮಗೆ ಅದು ಕಾಮನ್. ಅದು ಅಂದರೆ ಚಿತ್ರರಂಗದಲ್ಲಿ ಈ ಥರದ ಬಂದಾಗ ಅದನ್ನು ಎದುರಿಸಿದ್ದು ಉಂಟು. ಇಷ್ಟು ವರ್ಷದ ಅನುಭವದಲ್ಲಿ ನಿಮಗೆ ತುಂಬ ತೊಂದರೆ ಆಗಿದ್ದು ಯಾವ ವಿಚಾರದಲ್ಲಿ ಸರ್? ಅಂದರೆ ವಾಣಿಜ್ಯ ಮಂಡಳಿ ಕೆಲಸ ಮಾಡುವಾಗ ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ ಅನ್ನೋದು ಬೇಜಾರಿದೆ. ಯಾಕೆ? ಅಲ್ಲ, ನಾನು ಮತ್ತು ನನ್ನ ತಂಡ ಏನು ಬಹುಮತದಿಂದ ಆರ್ಸ್ ಬಂದಾಗ ನನ್ನ ವಿರೋಧಿ ಬಣಗಳು ಸಾಕಷ್ಟು ವಿರೋಧ ಮಾಡಿದ್ರು. ಯಾವ ವಿಚಾರಕ್ಕೆ ವಿರೋಧ ಮಾಡಿದ್ರು? ಅಂದ್ರೆ ನಾವು ಗೆದ್ದಿದ್ದೇ ಒಂದು ತಪ್ಪದಾರಿಲಿ ಗೆದ್ರು, ತಡ್ಕೊಳಕ್ಕಾಗಿಲ್ಲ. ಸೊ ಹಂಗಾಗಿ ಅವ್ರಿಗೆ ನಿದ್ದೆ ಬರಲಿಲ್ಲ. ಸೊ ಹಂಗಾಗಿ ಬಾಮ ಹರೀಶ್ಗೆ ಹಿಂಗೆ ಬಿಟ್ಟರೆ ಭಾಳ ಇನ್ನೂ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾನೆ ಅನ್ನೋದು ಒಂದು ಅವರಲ್ಲಿ ಇತ್ತು. ಓಕೆ. ಬಟ್ ನಾನು ಅದಕ್ಕೆ ಯಾವುದು ಕೇರು ಮಾಡಲಿಲ್ಲ. ನನ್ನ ಪಾಡು ನಾನು ಕೆಲಸ ಮಾಡ್ಕೊಂಡು ಏನು ಕನ್ನಡ ಚಿತ್ರರಂಗದ ಪರವಾಗಿ ಏನೇನಿತ್ತು ಅದು ಕೆಲಸ ಮಾಡ್ತೀನಿ. ನನಗೆ ಅದಕ್ಕೆ ಅಂತ ಲಾಯರ್ ನೇಮ್ಸಿದೆ, ಲಾಯರ್ ನೋಡ್ಕೊಂಡು ಹೋಗ್ತಾ ಇದ್ರು. ಬಟ್ ನಮ್ಗೆ ಏನು ಬೇಜಾರು ಅಂದ್ರೆ ನಮ್ಮ ಸಾಕಷ್ಟು ಸಮಯ ಬರೀ ನಾವು DR ಆಫೀಸು, ಲಾಯರ್ ಆಫೀಸು, ಕೋರ್ಟು ಇದೇ ಅಲ್ಲಿ. ಬಟ್ ಅದೊಂದು ಬೇಜಾರಾಯಿತು. ಯಾಕಂದ್ರೆ ಏನೇ ಕೊಟ್ಕೊಳ್ಬೋದು, ಏನೇ ಮಾಡ್ಬೋದು, ಆ ಒಂದು ಸಮಯ ಸಿಗಲ್ಲ ಅದು. ಯಾಕಂದ್ರೆ ಅದೆಲ್ಲ ಒಂದು ಭಾಳ ತೊಂದರೆ ಕೊಟ್ಟರು. ಬಟ್ ತೊಂದರೆ ಅಂದರೆ ಭಾಳ ಭಗವಂತನ ಆಶೀರ್ವಾದದಿಂದ ಖಂಡಿತ ನಾನು ತೃಪ್ತಿಕರವಾಗಿ ನಾನು ಕೆಲಸ ಮಾಡಿದ್ದೀನಿ. ನಿಮಗೆ ತೃಪ್ತಿ ಅನಿಸಿದೆ? ಖಂಡಿತವಲ್ಲ. ಇರೋ ಒಂದು ಅಲ್ಪಾವಧಿಯಲ್ಲಿ ಕೂಡ ಒಂದು ತೃಪ್ತಿ ತಂದಿದೆ. ಯಾಕಂದ್ರೆ ಹಳೆಯ ಕಲಾವಿದರನ್ನೆಲ್ಲ ಕರೆಸಿ ಒಂದು ಯಾಕಂದ್ರೆ ನಮ್ಮಲ್ಲಿ ಟೀಚರ್ಸ್ ಡೇ ಅಂತ ಟೀಚರ್ಸು ಇದ್ದಾರೆ. ಓಕೆ. ಕನ್ನಡ ಚಿತ್ರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರೋ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು, ಬರಗೂರು ರಾಮಚಂದ್ರಪ್ಪ ಅವರು, ನಗತೇಳಿ ಚಂದ್ರಶೇಖರ್, ಲೋಹಿತ್ ಅಶ್ವ, RT ರಮ, ಇಂಥ ಒಂದು ಸಾಕಷ್ಟು ದೊಡ್ಡ ಒಂದು ಎಲ್ಲ ಪ್ರತಿಯೊಬ್ಬರು ಕರೆಸಿ ಒಂದು ಟೀಚರ್ಸ್ ಡೇ ಕೂಡ ಮಾಡ್ದು. ಓಕೆ. ಅದು ಯಾರು ಬಹುಶಃ ಯಾರು ಮಾಡಿಲ್ಲ, ಸಿನಿಮಾ ರಂಗದಲ್ಲಿ ಟೀಚರ್ಗಳನ್ನ ಕರೆಸಿ ಮಾಡುವಂಥದ್ದು ಮಾಡಿದ್ದು. ಅದೊಂದು ಮಾಡಿದೆ. ಯಾಕಂದ್ರೆ ನಮ್ಮಲ್ಲಿ ಕೂಡ ಟೀಚರ್ಸು ಇದ್ದಾರೆ. ಆಗ ಇನ್ನೊಂದು ಅಷ್ಟು ಜನ ಲೆಕ್ಚರ್ಸ್ ಆಗಲಿ ಪ್ರತಿಯೊಬ್ಬರಿಗೂ ಅವರು ಇನ್ಸ್ಪೈರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಬರಲಿ, ಒಳ್ಳೊಳ್ಳೆ ಒಂದು ಕನ್ನಡ ಚಿತ್ರರಂಗದಿಂದ ಒಳ್ಳೊಳ್ಳೆ ಮೆಸೇಜ್ ಕೊಡುವಂಥ ಚಿತ್ರಗಳು ಮಾಡಲಿ ಅಂತ ಆ ಒಂದು ಕಾರ್ಯಕ್ರಮ ಕೂಡ ಮಾಡ್ದು. ಆಮೇಲೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಕರೆದು ಬಾಗಿನ ಕೊಡುವಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ದು ಚೇಂಬರಲ್ಲಿ ಪ್ರತಿಯೊಂದು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿನ ಪರಿಸ್ಥಿತಿ ಎಲ್ಲ ದೂರ ಉಳ್ಕೊಂಡಿದ್ದಾರೆ. ಸೊ ಬಾಮ ಹರೀಶ್ ಅವಧಿಯಲ್ಲಿ ಬಾಮ ಹರೀಶ್ ಬೇರೆಯವರಿಗೆ ಯಾರೂ ಮೂಗು ತೋರ್ಸೋಕ್ಕೆ ಬಿಡಲಿಲ್ಲ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಇದೊಂದೇ ಕೇಸು ಅದು ಇದು ಹಾಕೊಂಡು ಮಾಡಿದ್ರು. ಬಟ್ ಅವ್ರಿಗೂ ಒಂಥರ ಖುಷಿ ಅನಿಸ್ತೇನೋ. ಬಟ್ ನಾನು ಎಂಜಾಯ್ ಮಾಡಿದೆ. ಅವ್ರು ಕೇಸ್ ಹಾಕಿದ್ರು ಕೂಡ. ಯಾಕಂದ್ರೆ ನನಗೂ ಇದೆಲ್ಲ ಹೊಸದಲ್ಲ. ಯಾಕಂದ್ರೆ ನಾನು ಕಾಲೇಜ್ ಡೇಸಿಂದಾನು ನಾನು ಹೋರಾಟ ಮನೋಭಾವನೆ ಇಟ್ಕೊಂಡೇ ಬಂದಿದ್ದವನು. ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದವನು. ಸೊ ಹಂಗಾಗಿ ನನಗೆ ಯಾವುದು ಇದನ್ನು ಹೊಸದಲ್ಲ. ನಾನು ಪ್ರತಿಯೊಂದು ಫೇಸ್ ಮಾಡಿದೆ. ಬಟ್ ನನ್ನ ಸಮಯ ಕಿತ್ಕೊಂಡಲ್ಲ ಅನ್ನೋದು ಒಂದು ಬೇಜಾರಿದೆ ಅಷ್ಟೇ. ಆ ಸಮಯ ಕಿತ್ಕೊಂಡಿದ್ದು ನನಗೆ, ನನ್ನ ಪದಾಧಿಕಾರಿಗೆ ಸಮಯ ಕಿತ್ಕೊಂಡಲ್ಲ ಅನ್ನೋದು ಒಂದು ಬೇಜಾರಿದೆ ಅಷ್ಟೇ. ಓಕೆ. ಇತ್ತೀಚೆಗೆ ಮಂಡಳಿಯಲ್ಲಿ ಒಂದು ಘಟನೆ ನಡೀತು. ಒಂದಿಷ್ಟು ಜನಗಳನ್ನ ಕರ್ಕೊಂಡು ಗೋವಾಗೆ ಹೋಗ್ತಾರೆ ಈಗಿನ ಅಧ್ಯಕ್ಷರು. ಅಲ್ಲಿ ಗಲಾಟೆ ಆಗ್ತದೆ, ದೊಡ್ಡ ಸುದ್ದಿ ಆಗುತ್ತೆ. ಸೊ ಚುನಾವಣೆಯಲ್ಲಿ ಗೆದ್ದರೆ ನಾನು ನಿಮ್ಮನ್ನೆಲ್ಲ ಗೋವಾ ಕರ್ಕೊಂಡು ಹೋಗ್ತೀನಿ ಅನ್ನೋದು ಆಮಿಷ ಅಲ್ವಾ? ಇಲ್ಲ, ಇದು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸುರೇಶ್ ಅವರು ಮಾಡಿದ್ದಲ್ಲ. ಬಟ್ ಸುರೇಶ್ ಅವ್ರ ಸ್ನೇಹಿತರು ಒಂದು ಅವ್ರು ಗೆದ್ದ ಮೇಲೆ ತಾವೆಲ್ಲ ಬರಬೇಕು ಗೋವಾಲಿ, ನಾವೊಂದು ಔತಣಕೂಟ ಮಡಗ್ತೀವಿ ಅಂತೇಳಿ ಸುರೇಶ್ ಅವ್ರ ಸ್ನೇಹಿತರು ಅಲ್ಲಿ ಅರೇಂಜ್ ಮಾಡಿದರು. ಸೊ ಹಂಗಾಗಿ ಪಾಪ ಅವರು ಒಂದು 2-3 ತಿಂಗಳಿಂದ ಆ್ಯಕ್ಚುಲಿ ನನಗೂ ಕಾಲ್ ಮಾಡಿದರು. ಸೊ ಹಂಗಾಗಿ ಅವ್ರು ಯಾವಾಗ ಫಿಕ್ಸ್ ಮಾಡ್ತಾರೆ ಖಂಡಿತ ಬರ್ತೀನಿ ಅಂತ ಕೂಡ ನಾನು ಹೇಳಿದೆ. ಆ್ಯಕ್ಚುಲಿ ನಾವೊಂದು ಔತಣಕೂಟಕ್ಕೆ ನಾನು ಕೂಡ ಗೋವಾಗೆ ಹೋಗಿದ್ದೆ. ಆ ತಂಡದಲ್ಲಿ ಹೋಗಿದ್ದೆ. ಅಲ್ಲೊಂದು ಘಟನೆ ಆಯಿತು. ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಖಂಡಿತ ಅದು ತಪ್ಪು ಸರ್. ಏನಂದರೆ ಆರಾಮಾಗಿ ಪ್ರತಿಯೊಬ್ಬರು ಭಾಳ ಖುಷಿಯಾಗಿದ್ದರು. ಒಳ್ಳೆ ಚರ್ಚೆ ನಡೀತಾ ಇತ್ತು, ಇದು ಮಾಡ್ತಾಯಿದ್ರು. ಸತೀಶ್ ಅನ್ನೋ ವ್ಯಕ್ತಿ ಒಬ್ಬ ನಿರ್ಮಾಪಕ,
ಅವರು ಆ್ಯಕ್ಚುಲಿ ಡ್ರಿಂಕ್ಸ್ ತೊಗೊಂಡಿದ್ರು. ತೊಗೊಂಡಿದ್ದ ಸಂದರ್ಭದಲ್ಲಿ ಪಾಪ ಕೆಲವ್ರಿಗೆ ಕಂಟ್ರೋಲ್ ಇರುತ್ತೆ, ಕೆಲವ್ರಿಗೆ ಕಂಟ್ರೋಲ್ ಇರಲ್ಲ. ನಾವು ಸಾಕಷ್ಟು ಹೇಳ್ದೆ, ಹಂಗೆಲ್ಲ ಮಾತಾಡಬೇಡಪ್ಪ, ಆಯಿತು ಇನ್ನೂ ಬೆಳಿಬೇಕಾಗಿರೋನು ಹಂಗೆ ನಾವು ಹೇಳಿ ಸುಮ್ಮನೆ ಆಗಿ ಇದು ಮಾಡೋದು. ನಾವು ಎಲ್ಲ ಊಟಕ್ಕೆ ಕುಂತ್ಕೊಂಡಿದ್ದೀವಿ, ಸುಮ್ಮನೆ ದಡ ಬಡ ಸೌಂಡ್ ಆಯಿತು. ನೋಡಿದ್ರೆ ಅಲ್ಲಿ ನಮ್ಮ ಇನ್ನೊಬ್ಬರು ಮಂಜು ಅಂತೇಳಿ ಇದ್ದಾರೆ, ರಥಾವರ ಮಂಜು ಅಂತೇಳಿ ಇವ್ರಿಗೆ ಗಲಾಟೆ ಆಯಿತು. ಮಾತು ಏನಾಯ್ತು ಗೊತ್ತಿಲ್ಲ, ಸಡನ್ನಾಗಿ ಗಲಾಟೆ ಆಯಿತು. ಮಧ್ಯದಲ್ಲಿ ನಮ್ಮ ಗಣೇಶ್ ಅವರು ಬಿಡಿಸ್ಲಿಕ್ಕೆ ಹೋದಾಗ ಸ್ಟಾಪ್ ಮಾಡ್ದೆ ಅವನು. ಸೊ ಹಂಗಾಗಿ ಆಮೇಲೆ ನಾವೇ ಎಲ್ಲ ಹೋಗ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡಿ ಸರಿ ಅವ್ರಿಗೆ ನಮ್ಮ ಗಣೇಶ್ ಅವ್ರಿಗೆ ಹಾಸ್ಪಿಟ್ಲಿಗೆ ನಾನೇ ನಾನು ನಮ್ಮ TP ಸಿದ್ದರಾಜ್ ಅವರು ಜೊತೆ ಮಾಡಿ ಕರ್ಕೊಂಡೋಗಿ, ನಮ್ಮ ರೇಣು ಅವರು ಕರ್ಕೊಂಡೋಗಿ ಹಾಸ್ಪಿಟ್ಲ್ ಅವ್ರಿಗೆ ಇದು ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಅವರು ಬೆಂಗಳೂರು ಮಣಿಪಾಲಿಗೆ ಕಳಿಸ್ಕೊಟ್ಟ ನಾವು. ಸೊ ಅಷ್ಟೇ ಆಗಿದ್ದು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಏನು ಬರೀ ಸಣ್ಣ ಇದು, ಬೇರೆ ಭಾಳ ದೊಡ್ಡ ಮಟ್ಟದ್ದು ಏನು ಯಾವುದೇ ರೀತಿಯ ಸಮಸ್ಯೆ ಚರ್ಚೆ ಮಾಡಕ್ ಹೋಗಿಲ್ಲ ಅಲ್ಲಿ. ಸಮಸ್ಯೆ ಇಲ್ಲ, ಔತಣಕೂಟ ಸರ್. ಚಿತ್ರರಂಗ ಸಮಸ್ಯೆ ಇಲ್ಲ. ಒಂದು ಸುರೇಶ್ ಅವ್ರ ಸ್ನೇಹಿತರು ಒಂದು ಔತಣಕೂಟ ಇಟ್ಟಿದ್ರು. ಆ ಕಾರಣಕ್ಕೆ ನೀವು ಅಲ್ಲಿ. ಹೌದು. ಓಕೆ, ಒಂದು ಆರೋಪ ಕೇಳಿ ಬರ್ತಾ ಇರುತ್ತೆ, ವಾಣಿಜ್ಯ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು ಯಾರೊಬ್ಬರು ಸಿನಿಮಾ ಮಾಡಲ್ಲ, ಯಾವಾಗೋ OB ರಾಯನ್ ಕಾಲದಲ್ಲಿ ಸಿನಿಮಾ ಮಾಡಿದವ್ರು ಕೂತಿದ್ದಾರೆ, ಅವರಿಗೆ ಈಗಿನ ಸಿನಿಮಾ ಪರಿಸ್ಥಿತಿ ಬಗ್ಗೆ ಅರ್ಥ ಆಗ್ತಾ ಇಲ್ಲ, ಸಮಸ್ಯೆಗಳ ಬಗ್ಗೆ ಅರ್ಥ ಆಗ್ತಾ ಇಲ್ಲ, ಅವರು ಏನಾದರೂ ಬಂದು ಸಿನಿಮಾ ಮಾಡಿದ್ರೆ ಸಿನಿಮಾ ಸಮಸ್ಯೆಗಳು ಅರ್ಥ ಆಗುತ್ತೆ ಅನ್ನೋ ಒಂದು ಮಾತು. ಯಾರೋ ಒಂದು ಕೆಲವೊಬ್ರು ದೃಷ್ಟಿ ಇಟ್ಕೊಂಡು ಮಾತಾಡೋದು. ಇವತ್ತು ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಹೌದು, ಶಿಲ್ಪಾ ಶ್ರೀನಿವಾಸರು ಸಿನಿಮಾ ಮಾಡ್ತಾರೆ, ಅಲ್ಲ ರೆಗ್ಯುಲರ್ ಪ್ರೊಡ್ಯೂಸರ್ ಇದ್ದಾರೆ ಮಾಡ್ತಾ ಇದ್ದಾರೆ ಸರ್. ಮಾಡದೇ ಇರೋರು ಕೆಲವು ಯಾರೋ ಒಬ್ರು ದೃಷ್ಟಿ ಇಟ್ಕೊಂಡು ಯಾರೋ ಒಬ್ರು ಹೇಳ್ಬೋದು ಅಷ್ಟೇ. ಬಟ್ ಆಲ್ಮೋಸ್ಟ್ ಎಲ್ಲ ಇವತ್ತು ಅನುಭವ ಇರ್ತಕ್ಕಂಥ ವ್ಯಕ್ತಿಗಳೇ ಕನ್ನಡ ಇದು ಫಿಲ್ಮ್ ಚೇಂಬರ್ ಅಲ್ಲಿ ಇರೋದು. ಪ್ರತಿಯೊಂದು ಕಷ್ಟ ಸುಖಗಳನ್ನ ಅರ್ಥಕೊಂಡಿರೋರೇ ಫಿಲ್ಮ್ ಚೇಂಬರ್ ಇರೋದು. ಬಟ್ ಯಾರೋ ಒಬ್ರು ದೃಷ್ಟಿ ಇಟ್ಕೊಂಡು ಕೆಲವು ಆರೋಪ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಮಾಡೋರೇ ಇದ್ದಾರೆ. ಅಲ್ಲಿ ಏನಂದ್ರೆ ಎಕ್ಸಿಬಿಟ್ ಮಾಡಲ್ಲ, ಡಿಸ್ಟ್ರಿಬ್ಯೂಟರ್ಗಳು ಮಾಡಲ್ಲ. ಅಲ್ಲಿ ಪ್ರೊಡ್ಯೂಸರ್ ಯಾರು ಇರ್ತಾರೆ, ಪ್ರೆಸಿಡೆಂಟ್ ಒಬ್ಬರು ಇರ್ತಾರೆ, ಅದು 3 ವರ್ಷಕ್ಕೆ ಒಂದ್ಸತಿ. ಡಿಸ್ಟ್ರಿಬ್ಯೂಟರ್ ಸೆಕ್ಟರ್ ಇನ್ನೊಂದ್ಸತಿ ಎಲೆಕ್ಷನ್ ಆಗುತ್ತೆ, ಎಕ್ಸಿಬಿಟರ್ ಸೆಕ್ಟರ್ ಇನ್ನೊಂದ್ಸತಿ ಎಲೆಕ್ಷನ್. ಅವ್ರಿಗೆ ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟರ್ ಸಿನಿಮಾನೇ ಮಾಡಲ್ವಾ? ಪ್ರೊಡ್ಯೂಸರ್ ಒಬ್ಬನೇ, ವೈಸ್ ಪ್ರೆಸಿಡೆಂಟ್ ಒಬ್ಬ, ಸೆಕ್ರೆಟರಿ ಒಬ್ಬರು, ಖಜಾಂಚಿ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಅಥವಾ ಪ್ರೊಡ್ಯೂಸರ್ ಆಗ್ಬೋದು, ಯಾರೇ ಆಗ್ಬೋದು. ಇನ್ನು 3 ಜನದಲ್ಲಿ 100% ಆಲ್ಮೋಸ್ಟ್ ಎಲ್ಲ ಸಿನಿಮಾ ಮಾಡೋರು ಇದ್ದಾರೆ. ಯಾರೋ ಒಬ್ರು ದೃಷ್ಟಿ ಇಟ್ಕೊಂಡು ಹೇಳೋದು ತಪ್ಪಲ್ಲ. ಹೇಳಿದ ಈ ವಿಚಾರಕ್ಕೆ ಬರೋದಾದ್ರೆ ಒಂದು ಬೈಲ ಯಾಕೆ ತಿದ್ದುಪಡಿ ಮಾಡಬಾರ್ದು ನೀವು? ಅಂದ್ರೆ ಸಿನಿಮಾ ಮಾಡೋರು ಮಾತ್ರ ಮಂಡಳಿಯಲ್ಲಿ ಕೂರ್ಬೇಕು, ವರ್ಷಕ್ಕೆ ಒಂದು ಸಿನಿಮಾ ಮಿನಿಮಮ್ ಒಂದು ಸಿನಿಮಾ ಮಾಡಬೇಕು. ಬೈಲ ತಿದ್ದುಪಡಿ ಮಾಡ್ಬೋದಾ? ಮಾಡಿದ್ರಾ? ಮಾಡಿ ಆಕ್ಚುಲಿ ಸಾರಾಗುವಂತವ್ರ ಕಾಲದಲ್ಲಿ ಮಾಡಿದ್ರು. ಏನಂದ್ರೆ ಒಂದು ಸಿನಿಮಾ ಆಗಿರ್ಬೇಕು, ಸೆನ್ಸರ್ ಆಗ್ಬೇಕು, ರಿಲೀಸ್ ಆಗ್ಬೇಕು, ಆಮೇಲೆ ವೋಟಿಂಗ್ ಪವರ್ ಇರುತ್ತೆ ಎಲ್ಲ. ಬಟ್ ನಾನು ಅವತ್ತು ಕೂಡ ಇದ್ ಮಾಡಿದೆ. ಒಂದ್ಸತಿ ಸೆನ್ಸರ್ ಆದ್ಮೇಲೆ ಅವನೊಬ್ಬ ಪರಿಪೂರ್ಣ ನಿರ್ಮಾಪಕ ಸರ್. ಒಂದ್ಸತಿ ತಾಳಿ ಕಟ್ಟಿದ್ಮೇಲೆ ಗಂಡ, ಒಂದ್ ಸಿನಿಮಾ ಸೆನ್ಸರ್ ಆದ್ಮೇಲೆ ಅಲ್ವಾ ಹೌದು, ಒಬ್ಬ ಪ್ರೊಡ್ಯೂಸರ್ ಸೆನ್ಸರ್ ಆದ್ಮೇಲೆ ಒಬ್ಬ ಡೈರೆಕ್ಟರ್ ಅನ್ಸ್ಕೊಳ್ಳೋದು, ಒಬ್ಬ ಪ್ರೊಡ್ಯೂಸರ್ ಅನ್ಸ್ಕೊಳ್ಳೋದು. ಬಟ್ ಅದ್ ಮಾಡ್ಬೇಕು. ಬಟ್ ಅವೆಲ್ಲ ಬಟ್ ಏನಂದ್ರೆ ಕೆಲವು ಟೈಮಲ್ಲಿ ಅವಾಗೂ ಎಲ್ಲ ಹೊಸಬ್ರು ಬಂದ್ಬಿಡ್ತಾರೆ ಅನ್ನೋ ಮಟ್ಟಿಗೆ ಮಾಡಿದ್ರು. ಮಾಡಿದ್ರು. ಬಟ್ ನಂದು ಒಂದು ಆರೋಪ ಏನಿತ್ತು ಅಂದ್ರೆ 1 ವರ್ಷ ಬೇಡ 2 ವರ್ಷ ಮಾಡಿ, ಯಾರೇ ಆಗ್ಲಿ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ಟೈಮ್ ಸಿಗುತ್ತೆ. ಒಂದು ವರ್ಷದಲ್ಲಿ ಅದೊಂದಕ್ಕೆ ನಾವು ವಿರೋಧ ಇದೆ. 3 ತಿಂಗಳು ಸನ್ಮಾನ ಸಮಾರಂಭ ತುರಾಯಿ ಅದಕ್ಕೆ ಟೈಮ್ ಹೋಗ್ಬಿಡುತ್ತೆ. 7-8 ತಿಂಗಳಲ್ಲಿ ಏನ್ ಮಾಡಕ್ ಸರ್? ಏನು ಮಾಡ್ಲಿಕ್ಕೆ ಆಗಲ್ಲ. ಮಿನಿಮಮ್ 2 ವರ್ಷ ಮಾಡಿ 2 ವರ್ಷ ಮಾಡಿ ಅದೊಂದು. ಬಟ್ ಇವಾಗ ತಿದ್ದುಪಡಿ ಮಾಡ್ತಾ ಇದ್ದಾರೆ. ತಿದ್ದುಪಡಿ ಕಮಿಟಿಲಿ ನಮ್ಮ KV ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ಬೈಲಾ ತಿದ್ದುಪಡಿ ನಡೀತಾ ಇದೆ, ಇನ್ನೂ ಪರಿಪೂರ್ಣ ಆಗಿಲ್ಲ. ಆಮೇಲೆ ಮೇನ್ ಇರ್ತಕ್ಕಂಥ ಚೇಂಬರಲ್ಲಿ ಲಕ್ಷಾಂತರ ಕೊಟ್ಟು ನಾವು ಸದಸ್ಯತ್ವ ಪಡ್ಕೋತೀವಿ. ಸೊ ನಮ್ಮ ಭರವಸೆಗಳೇನೋ ಒಂದಿಷ್ಟು ಇರ್ತದೆ, ಹಂಗೆ ಮಾಡಿ ಹಿಂಗೆ ಮಾಡಿ ನಿಮ್ಗೆ ಏನೇ ಬಂದರೂ ನಮಗೆ ಕೇಳಿ ನಾವು ಹೇಳ್ತೀವಿ ಅಂತಾರೆ. ಎಲ್ಲೋ ಒಂದು ಕಡೆಗೆ ಒಬ್ಬ ನಿರ್ದೇಶಕಂದು ಅಥವಾ ಒಬ್ಬ ಹೀರೋಯಿಂದ ಸಮಸ್ಯೆ ಆದಾಗ ಹಿಂಗೆ ಸಮಸ್ಯೆ ಆಯ್ತು ಅಂತ ಬಂದಾಗ ಯಾರೂ ನಮ್ಮ ಭರವಸೆ ಆಗಲಿ ನಮ್ಮ ಸಮಸ್ಯೆ ಆಗಲಿ ಕೇಳಲ್ಲ. ಇದೊಂದು ಆರೋಪ ಇದೆ ಸರ್ ಬಹುತೇಕ ಹೊಸಬ್ರದ್ದು. ಇಲ್ಲ ಖಂಡಿತ ಸರ್. ಹೊಸಬ್ರು ನಾನು ಯಾವಾಗಲೂ ಹೇಳ್ತೇನೆ ನಿಮಗೆ, ಹೊಸಬ್ರಾಗಲಿ ಹಳಬ್ರಾಗಲಿ ಖಂಡಿತವಾಗ್ಲೂ ಸ್ಪಂದಿಸುವಂಥ ಕೆಲಸ ನಾನೇ ಆಗಲಿ ಬೇರೆಯವರಾಗಲಿ ಮಾಡೇ ಮಾಡ್ತಾ ಇದ್ದಾರೆ. ಇಲ್ಲ ಅಂತೆಲ್ಲ ಹೇಳಿ ಕರೆಕ್ಟಾಗಿ ಕಂಪ್ಲೇಂಟ್ ಮಾಡಿ. ಕೆಲವ್ರು ಏನಾಗುತ್ತೆ ಅಂದರೆ ಅವ್ರು ತಪ್ಪಿಟ್ಕೊಂಡೇ ಬಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಕೆಲವು ಅವ್ರು ತಪ್ಪಿಟ್ಕೊಂಡೇ ಬಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ.
ಅಂದ್ರೆ ವೈಯಕ್ತಿಕ ಜಗಳ ಅಂತಿರೋದು ಅದು ಇರುತ್ತೆ ಸರ್, ಅದು ಪರ್ಸ್ನಲಿ ಬಂದು ಪರ್ಸ್ನಲಿ ಇದ್ದೇ ಇರುತ್ತೆ ಸರ್. ಈಗ ನೋಡಿ, ದರ್ಶನ್ ಕೊಲೆ ಪ್ರಕರಣದಲ್ಲಿ ಸಿಗಾಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿ ಚಿತ್ರರಂಗಕ್ಕೂ ಏನು ಸಂಬಂಧ? ಏನಂದ್ರೆ ಒಂದು ಕನ್ನಡ ಚಿತ್ರರಂಗ ಒಂದು ಬ್ಲ್ಯಾಕ್ ಡಾಟ್ ಇರ್ಬೋದು, ಅದು ಪರ್ಸ್ನಲ್ ಮಾಡ್ಕೊಂಡ ಅವನು ದರ್ಶನ್. ಹೌದು. ಬಟ್ ಚಿತ್ರರಂಗಕ್ಕೆ ದೂಷಿಸೋದು ತಪ್ಪು ಸರ್, ವಾಣಿಜ್ಯ ಮಂಡಳಿ ದೂಷಿಸೋದು ತಪ್ಪು. ಓಕೆ, ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿ ಇಡೀ ಚಿತ್ರರಂಗನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆಯಾ ಸರ್? ಅದು ಒಂದು ಏನಂದರೆ, ಒಬ್ಬ ಅಧ್ಯಕ್ಷನ ಒಂದು ಏನಂತೀರಿ, ಒಂದು ಕೆಲಸ, ಒಂದು ಹಿಡಿತ ಏನಿದೆ, ತಾಕತ್ತೇನಿದೆ, ಅದು ಒಬ್ಬ ಅಧ್ಯಕ್ಷನ ಮೇಲೆ ಹೋಗುತ್ತೆ ಅದು. ಓಕೆ, ಅಲ್ಲ ಅದು ಇದೆಯೇ ಅನ್ಸುತ್ತಾ? ಖಂಡಿತವಾಗ್ಲೂ ಇದೆ ಸರ್. ನಿಮ್ಮ ಮಾತುಗಳನ್ನು ಕಲಾವಿದರ ಸಂಘದವರಾಗಲಿ ಸ್ಟಾರ್ಗಳಾಗಲಿ ಇಲ್ಲ ಸರ್, ಖಂಡಿತವಾಗ್ಲು. ಯಾಕಂದರೆ ಒಂದು ನಾವು ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲಿ, ಆರ್ಟಿಸ್ಟ್ಗಳಲ್ಲಿ, ಪತ್ರಿಕೋದ್ಯಮಗಳಲ್ಲಿ ಮತ್ತು ಕಾರ್ಮಿಕರಲ್ಲಿ ಒಂದು ಉತ್ತಮವಾದ ಬಾಂಧವ್ಯ ಖಂಡಿತವಾಗ್ಲು. ಯಾಕಂದರೆ ಇಲ್ಲಿ ಹಿಟ್ಲರಿಸಮ್ ಬೇಡ, ಹಿಟ್ಲರಿಸಮ್ ನಡೆಯಲ್ಲ. ಓಕೆ, ಒಂದು ಪ್ರೀತಿ ವಿಶ್ವಾಸ, ಒಂದು ಕಲೆಕ್ಟಿವ್ ಆಗಿ ತೊಗೊಂಡೋದ್ರೆ ಖಂಡಿತವಾಗ್ಲು ಪ್ರತಿಯೊಂದು ನಾವು ಕಂಟ್ರೋಲ್ ತರಬಹುದು. ನಾವು ಇಲ್ಲಿ ಹಿಟ್ಲರ್ ಥರ ಆಡಬಾರ್ದು. ಓಕೆ, ಅಂದ್ರೆ ನಿಮ್ಮ ಪ್ರಕಾರ ಹಿಟ್ಲರ್ ಥರ ಇದ್ದಾರೆ ಅಂತ ಹೇಳ್ತೀರಿ? ಅದು ಬದಲಾವಣೆ ಆಗ್ಬೇಕಂತ ಖಂಡಿತ ಒಂದು ಪ್ರೀತಿ ವಿಶ್ವಾಸ ಮನೋಭಾವನೆಯಲ್ಲಿ ಕಲೆಕ್ಟಿವ್ ಆಗಿ ತೊಗೊಂಡೋದ್ರೆ ಖಂಡಿತವಾಗ್ಲು ಒಂದು ನಮ್ಮ ಕನ್ನಡ ಚಿತ್ರ ಒಂದು ಉತ್ತಂಗಕ್ಕೆ ಇನ್ನೂ ಎತ್ತರ ಮಟ್ಟಿಗೆ ತೊಗೊಂಡೋಗ್ಬೋದು. ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿಯ ಕಾಯಕಲ್ಪಕ್ಕೆ ಏನೆಲ್ಲ ಬೇಕಾಗುತ್ತೆ ಸರ್? ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿಯ ಕಾಯಕಲ್ಪ ಅಂದರೆ ಇನ್ನೂ ಒಂದಿಷ್ಟು ಶ್ರೇಯೋಭಿವೃದ್ಧಿ ಆಗಬೇಕು, ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂದರೆ ಏನೆಲ್ಲ ಬೇಕು? ಅದಕ್ಕೆ ಬೇಸ್ ಏನು ಬೇಕು ಅಂತ? ಬೇಸ್ ಏನಿಲ್ಲ ಸರ್, ದ್ವೇಷ ಅಸೂಯೆ ಬಿಡಬೇಕು. ಅದು ಇದೆ ಅಂತೀರಾ? ಖಂಡಿತ ಇದೆ ಸರ್. ಎಲ್ಲಿಲ್ಲ ಹೇಳಿ, ಎಲ್ಲಿಲ್ಲ? ಓಕೆ, ರಾಜಕಾರಣದಲ್ಲಿ ಇಲ್ವಾ? ಅಲ್ಲ, ಎಲ್ಲ ಕಡೆ ದ್ವೇಷ ಅಸೂಯೆ ಇರೋದಿಲ್ಲ. ದ್ವೇಷ ಅಸೂಯೆ ಇದ್ರೆ ಚಿತ್ರರಂಗದ ಬೆಳವಣಿಗೆ ಹೇಗೆ ಸಾಧ್ಯ? ಮಾತೃ ಸಂಸ್ಥೆ ಅದು. ನಾವು ಆಕ್ಚುಲಿ ಒಂದು ಅಧ್ಯಕ್ಷ ದ್ವೇಷ ಅಸೂಯೆಯಿಂದನೇ ಬಂದಿದ್ದ ಒಂದು ಸ್ಥಾನಕ್ಕೆ ಕುಂತ್ಕೊಂಡಿದ್ವಿ ಸರ್. ದ್ವೇಷ ಅಸೂಯೆ ಇದ್ದೇ ಇರುತ್ತೆ. ಬಟ್ ಅದು ಕೆಲವೊಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಬಿಟ್ಬಿಡ್ಬೇಕು. ಕೆಲವು ತಪ್ಪು ಮಾಡ್ತಾರ, ಆವಾಗ ಅಟ್ಲೀಸ್ಟ್ ನಮ್ಮ ಒಳಗಡೆ ಬಿಟ್ವೀನ್ 4 ವಾಲ್ಸ್ ನೀವು ಮಾಡ್ತಾರ ತಪ್ಪು ಅಂತೇಳಿ ಯಾರೇ ಅಧ್ಯಕ್ಷ ತಿದ್ದಿ ಬುದ್ಧಿ ಹೇಳ್ಬೇಕು. ಅದನ್ನ ಬೀದಿಗೆ ತಂದು ರಂಪರಾಮಾಯಣ ಮಾಡಬಾರ್ದು, ಜನ ನೋಡಿ ನಗತರ ಮಾಡಬಾರ್ದು. ಬಟ್ ಇನ್ ಬಿಟ್ವೀನ್ 4 ವಾಲ್ಸ್ ಕುಂತ್ಕೊಂಡು ಕಲೆಕ್ಟಿವ್ ನೀವು ಮಾಡಿದ ತಪ್ಪು ಹಿಂಗೆಲ್ಲ ಮಾಡೋದು ಬೇಡ ಅಂತೇಳಿ ಹೇಳ್ಬಿಟ್ಟು ಕರೆಕ್ಟಾಗಿ ಒಂದು ಒಳ್ಳೆ ದಾರಿಗೆ ತರೋಂಥ ಪ್ರಯತ್ನ ಮಾಡಬೇಕು. ಬೀದಿಗೆ ತಗೊಂಬರೋ ಕೆಲಸ ಮಾಡಬಾರ್ದು. ಹಾಗಾದ್ರೆ ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿ ಎಲ್ಲವೂ ಸರಿಯಾಗಿದೆಯಾ? ಎಲ್ಲರೂ ಸರಿಯಾಗಿದ್ದಾರೆ ಸರ್? ಇದೆ, ಸರಿ ಇಲ್ಲ, ಸರಿ ಇಲ್ದೇ ಸರಿ ಮಾಡ್ಕೊಬೇಕು. ಅಂದ್ರೆ ಉತ್ತರನೂ ನೀವು ಹೇಳ್ತೀರಿ, ಪ್ರಶ್ನೆನೂ ನೀವು ಹೇಳ್ತೀರಾ. ಸರಿ ಇದೆ, ಸರಿ ಇಲ್ಲ, ಬಟ್ ಸರಿ ಇಲ್ದೇ ಇರೋದು ನಾವೇ ಸರಿ ಮಾಡ್ಕೊಬೇಕು. ಅದೇನಾಗುತ್ತೆ ಅಂದ್ರೆ ಒಂದು ಮನೆ ಯಜಮಾನದ ಮೇಲೆ ಹೋಗುತ್ತೆ ಸರ್. ಎಸ್, ಆಗ್ಲೇ ಹೇಳಿದ್ರೆ ಹಿಡ್ತಾ ಇಲ್ಲ ಅಂದ್ರೆ ಮನೆ ಯಜಮಾನದ ಮೇಲೆ ಹೋಗುತ್ತೆ. ಮನೆ ಯಜಮಾನ ಕರೆಕ್ಟ್ ಆಗಿದ್ರೆ ಏನು ನಡೆಯಲ್ಲ. ಹಾಗಾದ್ರೆ ಮನೆ ಯಜಮಾನನ ಆಯ್ಕೆ ಮಾಡೋದ್ರಲ್ಲಿ ಎಡುತ್ತಾ ಇದ್ದಾರಾ ಜನ? ಇಲ್ಲ, ಬಟ್ ಏನಂದ್ರೆ ಎಲ್ಲ ಪ್ರೀತಿ ಇರೋದು ತಾನೇ ಅವ್ರನ್ನೂ ಎಲೆಕ್ಟ್ ಮಾಡಿರೋದು. ನಾನು ಅದು ಆ ಪ್ರೀತಿ ಜನ ತೋರಿಸಿದಾಗ ಆ ಪ್ರೀತಿನ ನಾವು ಹೆಂಗ್ ಉಳಿಸ್ಕೊಬೇಕು ಅನ್ನೋದು ನಾವು ಇನ್ನು ಪ್ರಬುದ್ಧರಾಗಬೇಕು, ಇನ್ನು ಮತ್ತೆ ಎಚ್ಚೆತ್ಕೊಳ್ಬೇಕು. ಪ್ರತಿಯೊಬ್ಬರು ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಆ ಒಂದು ಭಯ ಭಕ್ತಿಯಿಂದ ಒಬ್ಬ ಅಧ್ಯಕ್ಷ ಹೋದ್ರೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟ ಇಡ್ತಾ ತರ್ಬೋದು. ಈಗ ವಾಣಿಜ್ಯ ಮಂಡಳಿಯ ಒಂದಿಷ್ಟು ಬೇಡಿಕೆಗಳಿರ್ತವೆ. ಆ ಬೇಡಿಕೆಗಳಿಗೆ ಸರ್ಕಾರ ಮಣೆ ಹಾಕಿದೆಯಾ? ಸರ್ಕಾರ ಬೇಡಿಕೆಗಳನ್ನ ಈಡೇರಿಸಿದೆಯಾ? ಒಂದು ವೇಳೆ ಈಡೇರಿಸ್ತಾ ಇದ್ದರೆ ಅಥವಾ ಈಡೇರಿಸಿದ್ರೂ ಕೂಡ ಒಂದು ದಶಕದಿಂದ ಒಂದಿಷ್ಟು ಬೇಡಿಕೆಗಳಿವೆ, ಅದು ಯಾಕೆ ಈಡೇರಿಲ್ಲ ಸರ್? ಇಲ್ಲ, ಕೆಲವೊಂದು ನೋಡಿ, ನಮ್ಮ ಸರ್ಕಾರ ಯಾವುದೇ ಬರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾವುದೇ ಬರ್ಬೋದು, ಎಲ್ಲ ಸರ್ಕಾರ ಪ್ರತಿಯೊಬ್ಬರು ಕೂಡ ನಮ್ಮ ಕನ್ನಡ ಚಿತ್ರರಂಗದ ಲಿಂಕು ಇದ್ದೇ ಇರುತ್ತೆ, ಸಪೋರ್ಟ್ ಮಾಡಿದೆ. ಪ್ರತಿಯೊಬ್ಬರಿಗೂ ಉತ್ತಮವಾದ ಬಾಂಧವ್ಯ ಇದ್ದೇ ಇರುತ್ತೆ ಕನ್ನಡ ಚಿತ್ರರಂಗಕ್ಕೂ ಮತ್ತು ಸರ್ಕಾರಕ್ಕೂ. ಬಟ್ ಸ್ಪಂದಿಸುವಂತ ಒಳ್ಳೊಳ್ಳೆ ಕೆಲಸಗಳಿಗೆ ಖಂಡಿತವಾಗ್ಲು ತುಂಬಾ ಮಾಡಿದ್ದಾರೆ ಎಲ್ಲ ಸರ್ಕಾರ. ನಮ್ಮ ದೇವೇಗೌಡರು ಸಾಹೇಬ್ರು ಇರ್ಬೋದು, ನಮ್ಮ ಬಂಗಾರಪ್ಪ ಅವ್ರ ಕಾಲದಿಂದ ನಡೆಯೋದು ಸಾಕಷ್ಟು ಜನ, ವೀರಪ್ಪ ಮೊಯ್ಲಿ ಅವರಾಗ್ಬೋದು, ದೇವೇಗೌಡರು ಆಗ್ಬೋದು, ಜಯೇಶ್ ಪಟೇಲ್ ಆಗ್ಬೋದು, ಆಮೇಲೆ ನಮ್ಮ ಯಡಿಯೂರಪ್ಪನವ್ರು ಆಗ್ಬೋದು, ಸಿದ್ದರಾಮಯ್ಯ ಆಗ್ಬೋದು, ಪ್ರತಿಯೊಬ್ಬರು ಕೂಡ ಸ್ಪಂದಿಸ್ತಾ ಬಂದಿದ್ದಾರೆ ಸರ್. ಕನ್ನಡ ಚಿತ್ರ ಸಮಸ್ಯೆಗಳಿಗೆ ಖಂಡಿತವಲ್ಲ ಪ್ರತಿಯೊಬ್ಬರು ಸಮಸ್ಯೆನ ಬಗೆಹರಿಸ್ಕೊಂಡೇ ಬಂದಿದ್ದಾರೆ. ಕೆಲವೊಂದು ಆಗಬೇಕು, ಕೆಲವೊಂದು ನಾನು ಕೂಡ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಕೂಡ UFO ಕ್ಯೂಬ್ ಏನಿದೆ ಇದು ಆ ಒಂದು ಮಾದರಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು,
ಪ್ರತ್ಯೇಕವಾಗಿ ನಮ್ಮ ಕನ್ನಡ ಚಿತ್ರಗಳಿಗೆ ಬೇಕು. ಮೇನ್ ಅದು ಅದು ಆ್ಯಕ್ಚುಲಿ ನಾನು ಎಲ್ಲ ಒಂದು ಪ್ರತಿಯೊಂದು ಬ್ಲೂ ಪ್ರಿಂಟ್ ಮಾಡಿ ನಾನು ಕೊಟ್ಟಿದ್ದೆ ಸರ್. ಬಟ್ ಏನಂದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ 3 ತಿಂಗಳು ಕಾಲಾವಕಾಶ ಇತ್ತು, ಇನ್ನೇನು ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇತ್ತು. ಸೊ ಹಂಗಾಗಿ ಭಾಳ ಒಂದು ದೊಡ್ಡ ಒಂದು ಪ್ರಪೋಸಲ್ ಕೂಡ ಕೊಟ್ಟಿದ್ದೆ. ಅದು ವಾರ್ತಾ ಇಲಾಖೆ ಅಡಿಯಲ್ಲೋ ಅಥವಾ ಕನ್ನಡ ಚಲನಚಿತ್ರ ಅಕಾಡೆಮಿ ಅಡಿಯಲ್ಲೋ ಆ ಒಂದು ಸರ್ವರ್ನ ಅಳವಡಿಸಿದ್ರೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ. ಯಾಕಂದರೆ ನಮ್ಮ ಒಂದು ಹಣ ಏನು ಸೋರಿಕೆ ಆಗ್ತದೆ, ನಿರ್ಮಾಪಕರ ಹಣ ಇವತ್ತು ನಾವೇನು UFO ಕ್ಯೂಬ್ ಅನ್ನೋದಕ್ಕೆ ನಾವು ಕಟ್ತಾ ಇದ್ದೀವಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಹಣ ಉಳಿತಾ ಇಲ್ಲ, ಬೇರೆ ರಾಜ್ಯಕ್ಕೆ ಪಾಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಕನ್ನಡ ಇಂಡಸ್ಟ್ರಿಯಿಂದ ಸಾಕಷ್ಟು ಟ್ಯಾಕ್ಸ್ ಹೋಗ್ತಾ ಇದೆ, ಹೋಗ್ತಾ ಇದೆ. ನಾವು ಹೇಳೋದು, ನಾವು ನಿರ್ಮಾಪಕ ಕಟ್ಟ ಹಣ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬರಲಿ. ಕರ್ನಾಟಕ ಸರ್ಕಾರ ಕೂಡ ನಮ್ಮ ಕನ್ನಡ ಚಿತ್ರ ಅಭಿವೃದ್ಧಿಗೆ ಇನ್ನೂ ಹೆಚ್ಚಾಗಿ ನಿಂತ್ಕೊಂಡ್ರೆ ಆ ಒಂದು ಒಳ್ಳೆ ಪ್ರಪೋಸಲ್ ಕೂಡ ಕೊಟ್ಟು. ಬಟ್ ಅವ್ರಿಗೆ ಒಂದು ಕಾಲ ಅವಕಾಶ ಭಾಳ ಕಮ್ಮಿ ಇತ್ತು ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ. ಸೊ ಹಂಗಾಗಿ ಅದು ನೆನೆಗುದ್ದಿ ಬಿದ್ದಿದೆ. ಅದು ಕನ್ನಡ ಚಿತ್ರರಂಗದ ತುಂಬ ಹಿರಿಯರು ಈಗ ಸಕ್ರಿಯವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ನಿರ್ದೇಶಕ ನಿರ್ಮಾಪಕರುಗಳು ವಾಣಿಜ್ಯ ಮಂಡಳಿಯ ಕಾರ್ಯವೈಖರಿ ಬಗ್ಗೆ ಶಪಿಸ್ತಾ ಇದ್ದಾರೆ. ಯಾಕಂತ ಗೊತ್ತಿಲ್ಲ. ಒಂದಿಷ್ಟು ಜನ ಹಿರಿಯರು ಅಂದರೆ ಅವರವರೇ ಕಿತ್ತಾಡ್ತಾರೆ. ಈ ಒಂದಿಷ್ಟು ಇನ್ಸಿಡೆಂಟ್ಗಳೆಲ್ಲ ಏನಾದವು ಈ ಬೆಳವಣಿಗೆ. ಚಿತ್ರರಂಗದಲ್ಲಿ ಹಲವಾರು ಸಮಸ್ಯೆ ಇದೆ, ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಇವರು. ನೋಡಿ, 220 ರಿಂದ 230 ಸಿನಿಮಾ ವರ್ಷಕ್ಕೆ ರಿಲೀಸ್ ಆಗ್ತಾ ಇದೆ. ನೀವೀಗ ಹೇಳಿದ್ರಿ UFO ಕ್ಯೂಬ್ದು, ಅದು ಓಕೆ, ಅದು ಬೇಡಿಕೆ ಇಟ್ಟಿದ್ದೀರಾ, ಅದು ಆಗ್ಬೋದು, ಆಗದೇ ಇರ್ಬೋದು. ಥಿಯೇಟ್ರ್ ಸಮಸ್ಯೆ ಇದೆ, ಜನ ಥಿಯೇಟ್ರಿಗೆ ಬರ್ತಿಲ್ಲ, ಇಂಥವುಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋ ಆರೋಪ. ಸರ್ ಖಂಡಿತವಾಗ್ಲೂ ನಾನು ಹೇಳೋದು, ಒಂದು ಪ್ರತಿಯೊಬ್ಬ ನಟ ಒಬ್ಬ ಸೂಪರ್ ಸ್ಟಾರ್ ಇರ್ಬೋದು, ಒಂದು ಒಳ್ಳೆ ಹೆಸರಿನ ನಟರು ಇರ್ಬೋದು, ಬಟ್ ಅವ್ರ ಮೇಲೆ ಕೂಡ ಜವಾಬ್ದಾರಿ ಇದೆ ಸರ್. ಬರೀ ಅವ್ರು ಮಾಡೋ ಪಿಕ್ಚರ್ಗಳಿಗೆ ಮಾತ್ರ ಬಂದು ಪ್ರಮೋಷನ್ ಮಾಡಿ ಜನ ಕರ್ಕೊಂಬರೋದಲ್ಲ. ಓಕೆ, ನಾನು ಹೇಳೋದು ಈ 250 ಪಿಕ್ಚರ್ ಏನಿದೆ ಪ್ರತಿಯೊಬ್ಬ ನಟನು ಕೂಡ ಜವಾಬ್ದಾರಿ ಇರುತ್ತೆ. ನಾಟ್ ಓನ್ಲಿ ಫಿಲ್ಮ್ ಚೇಂಬರ್ ಪದಾಧಿಕಾರಿಗಳಿಗೆ ಹೋದ 10 ಜನ ಬರಲ್ಲ. ಒಬ್ಬ ಸ್ಟಾರ್, ಇವಾಗ ಯಾರೋ ಒಬ್ಬ ಹೊಸ ನಟ ಬರ್ತಾನೆ, ಒಂದು ಒಳ್ಳೆ ಪಿಕ್ಚರ್ ಅನ್ಸ್ದಾಗ ಅಟ್ಲೀಸ್ಟ್ ಪ್ರತಿಯೊಂದು ಸ್ಟಾರ್ಸ್ ಕೂಡ ಸ್ಪಂದಿಸುವಂಥ ಕೆಲಸ ಮಾಡಬೇಕು. ಪಾಪ ಆ ಒಂದು ಸಣ್ಣ ಹೊಸದಾಗಿ ಬೆಳಿತಾವಲ್ಲ ಅಂಥವ್ರು ಅಟ್ಲೀಸ್ಟ್ ನಾವು ಹೋದ್ರೆ ಒಂದು 10 ಜನ ಬರ್ತಾರೆ ಅನ್ನೋದಕ್ಕೆ ಅಟ್ಲೀಸ್ಟ್ ಆ ಥರ ಒಂದು ಮನೋಭಾವನೆ. ಪ್ರತಿಯೊಂದು ಸ್ಟಾರ್ಸ್ ಕೂಡ ಒಂದು ಜವಾಬ್ದಾರಿ ಇದೆ, ಅವ್ರು ಕೂಡ ಸಪೋರ್ಟ್ ಮಾಡಬೇಕು. ಚೇಂಬರ್ ಒಂದೇ ದೂಷಿಸ್ತದಲ್ಲ ಸರ್. ಚೇಂಬರ್ ಏನು ಮಾಡ್ಲಿಕ್ಕೆ ಆಗುತ್ತೆ, ಅವ್ರಿಗೆ ಏನು ಮಾಡಬೇಕು ಕೆಲಸ ಪ್ರತಿಯೊಂದು ಮಾಡ್ಕೊಡ್ತಾರೆ. ಟೆಕ್ನಿಕಲ್ ವರ್ಕ್ ಏನಿದೆ ಪ್ರತಿಯೊಂದು ಮಾಡ್ಕೊಡ್ತಾರೆ, ಅವ್ರ ಸಮಸ್ಯೆಗಳು ಸ್ಪಂದಿಸ್ತಾರೆ. ಜನ ಕರ್ತರಂತ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಜನ ಕರ್ತರ್ಲಿಕ್ಕೆ ಒಬ್ಬ ನಟನಿಂದ ಮಾತ್ರ ಸಾಧ್ಯ. ಸೂಪರ್ ಸ್ಟಾರ್ ಜನ ಬಳಗೆ ಯಾರು ಜನ ಒಳ್ಳೆ ಅಭಿಮಾನಿಗಳು ಕೂಡ ಅವ್ರು ಬಂದು ಅಟ್ಲೀಸ್ಟ್ ಒಂದೊಂದು ಶೋಗೆ ಬಂದು ಹೋದ್ರೆ ಸಾಕು. ಅಟ್ಲೀಸ್ಟ್ ಹೊಸ ಆರ್ಟಿಸ್ಟ್ ಬೇಕು, ಅವ್ರು ಒಂದು ಆಡಿಯನ್ಸ್ ಫುಲ್ ಮಾಡ್ಬೋದು. ಅಲ್ಲ, ನಿಮ್ಮ ಪ್ರಕಾರ ಒಬ್ಬ ಸ್ಟಾರು ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡೋದ್ರಿಂದ ಸಮಸ್ಯೆ ಇದೆಯಾ? ಖಂಡಿತ ಸರ್. ಹೇಗೆ ಸರ್ ಏನಂದ್ರೆ, ಯಾಕಂದ್ರೆ ಇವತ್ತು ಸಿಂಗಲ್ ಸ್ಕ್ರೀನು ಭಾಳ ನಶಿಸಿ ಹೋಗ್ತಾ ಇದೆ. ಮುಚ್ತಾ ಇದ್ದಾರೆ, ಥಿಯೇಟ್ರ್ ಹೊಡೆದಾಗ್ತಾರೆ, ಮಾರ್ಕೆಟ್. ನಾ ಹೇಳಿದ್ದು ಯಾಕಂದ್ರೆ ಇವತ್ತೇನದು ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಕಲ್ಯಾಣ್ ಕುಮಾರ್ ಆಗ್ಬೋದು, ಪ್ರತಿಯೊಂದು ಹಿರಿಯ ನಟರೇನಿದೆ ಇವತ್ತು ಇಲ್ಲಿವರೆಗೂ ಎಲ್ಲ ಒಬ್ಬ ನಟ ನಿಂತ್ಕೊಂಡಿದ್ದೆ ಸಿಂಗಲ್ ಸ್ಕ್ರೀನಿಂದ. ಮಲ್ಟಿಪ್ಲೆಕ್ಸ್ ಇರಲಿಲ್ಲ ಸರ್ ಅವಾಗ, ಆಗಿರಲಿಲ್ಲ. ಹೌದು, ಸಿಂಗಲ್ ಸ್ಕ್ರೀನ್ ಉಳಿಸೋ ಅಂತ ಕೆಲಸ ಯಾರು ಮಾಡಬೇಕು? ನಟರು ಮಾಡಬೇಕು, ವಾಣಿಜ್ಯ ಮಾಡುತ್ತೆ, ನಟರುಗಳು ಕೂಡ ಮಾಡಬೇಕು. ಯಾಕಂದ್ರೆ ಏನಾಗುತ್ತೆ ಅಂದರೆ ಇವಾಗ ಹಿಂದೆ 70ರ ದಶಕ ತಗೊಳ್ಳಿ, 80ರ ದಶಕ ತಗೊಳ್ಳಿ, 90ರ ದಶಕ ತಗೊಳ್ಳಿ, ಅವಾಗೆಲ್ಲ ಪ್ರತಿಯೊಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು, ವಿಷ್ಣುವರ್ಧನ್ ಅವರಾಗ್ಬೋದು, ಅಂಬರೀಷ್ ಆಗ್ಬೋದು, ಶಂಕರ್ನಾಗ್ ಆಗ್ಬೋದು, ಅನಂತ್ನಾಗ್ ಅವ್ರದ್ದೆಲ್ಲ ಪ್ರತಿ ವರ್ಷ 3-4 ಸಿನಿಮಾ ಬರೋದು. ಹೌದು, ಅಂದರೆ ಪ್ರತಿ ವರ್ಷ 12 ತಿಂಗಳು ಕೂಡ ಬಿಸಿ ಇರೋದು ಎಲ್ಲರೂ. ಅವತ್ತು ಅವರೆಲ್ಲ ಮಾಡ್ಕೊಂಬಂದಿದ್ದಕ್ಕೆ ಕನ್ನಡ ಚಿತ್ರರಂಗ ಇಲ್ಲಿವರೆಗೂ ಉಳ್ಕೊಂಡಿದೆ ಸರ್. 90 ವರ್ಷದ ಹಾದಿಯಲ್ಲಿದೆ. ಅವತ್ತೇ ಡಾಕ್ಟರ್ ರಾಜ್ಕುಮಾರ್ ಅವರು 3 ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ಇರ್ತಾ ಇತ್ತು ಸರ್. ವಿಷ್ಣುವರ್ಧನ್ ಅವರು 2 ವರ್ಷಕ್ಕೆ 3 ವರ್ಷಕ್ಕೆ ಮಾಡ್ತಾರೆ ಇರ್ತಾ ಇತ್ತು ಸರ್. ಅವರೆಲ್ಲ ಕನ್ನಡ ಚಿತ್ರರಂಗ ಬೆಳೆಸ್ಕೊಂಬಂದಿರೋದಕ್ಕೆ ಇವತ್ತು ಇಲ್ಲಿವರೆಗಿದೆ. ಬಟ್ ಇವತ್ತಿನ ಸೂಪರ್ ಸ್ಟಾರ್ಸ್ಗಳಿಗೂ ನನ್ನ ವೈಯಕ್ತಿಕವಾಗಿ ಮನವಿ ಕೂಡ ಮಾಡ್ತೀನಿ. ಯಾಕಂದರೆ ಎಲ್ಲ ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾ ಮಾಡಿದರೆ ಇಡೀ ಸಿಂಗಲ್ ಸ್ಕ್ರೀನ್ಸ್ ಉಳಿಸ್ಕೊಬೋದು. ಅಲ್ಲ, ಹಾಗೆ ನೋಡಿದ್ರೆ ಕನ್ನಡ ಇಂಡಸ್ಟ್ರಿ ಇವತ್ತು ರನ್ ಆಗ್ತಿರೋದು ಹೊಸಬರಿಂದ, ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು. ಹೌದು ಸರ್. ಇವತ್ತೇನು 250 ಸಿನಿಮಾ ರಿಲೀಸ್ ಆಗ್ತಾರೆ, ಪ್ರತಿಯೊಬ್ಬರು ಹೊಸಬ್ರದ್ದೇ ಆಗ್ತಾ ಇರೋದು. ಕನ್ನಡ ಚಿತ್ರ ನಡೀತಾ ಇರೋದೇ ಹೊಸಬ್ರಿಂದ. ಒಂದು 10-15 ಜನ ಪಾಪ ಏನು ಒಂದೊಂದು ಸಿನಿಮಾ ಕಮ್ಮಿ ಸ್ಮಾಲ್ ಬಜೆಟ್ ಅಂದ್ರೆ 2 ಕೋಟಿ ರೂಪಾಯಿ ಸಿನಿಮಾ ಮಾಡೇ ಮಾಡ್ತಾರೆ. ಪಾಪ ಅವನು ₹1 ತೊಗೊಂಡೋಗ್ತಾನೋ ₹1 ತೊಗೊಂಡೋಗಲ್ವೋ ಆ ಭಗವಂತ ಅವನಿಗೆ ಗೊತ್ತು. ಹೌದು, ಅದೇ ಸಮಸ್ಯೆಯಲ್ಲಿ ಇರೋದು. ಅದೇ ಸಮಸ್ಯೆ. ಒಬ್ಬ ನಿರ್ಮಾಪಕ ತೊಗೊಂಡೋಗ್ತಾನೋ ಇಲ್ವೋ ಅದಿದೆ ಅದು. ಬಟ್ ಏನಂದ್ರೆ ಯಾಕಂದ್ರೆ ವಾಣಿಜ್ಯ ಮಂಡಳಿದು ಒಂದೇ ಅಲ್ಲ, ಪ್ರತಿಯೊಬ್ಬ ನಟರು ಕೂಡ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಕು. ಮಾಡಿದಾಗ ಮಾಡ್ತಾ ಇದ್ದಾರೆ ಕೆಲವರು. ಈ ಆಡಿಯೋ ರಿಲೀಸ್ ಅದು ಅಟ್ಲೀಸ್ಟ್ ರಿಲೀಸ್ ಟೈಮಲ್ಲಿ
ಬಂದು ನಿಂತ್ಕೊಂಡಾಗ ಹೊಸ ನಿರ್ಮಾಪಕ ಮತ್ತು ನಿರ್ದೇಶಕನಿಗೆ ಆರ್ಟಿಸ್ಟ್ಗೆ ಬೆನ್ ತಟ್ಟಿದಾಗ ಅಟ್ಲೀಸ್ಟ್ ಏನೋ ಅವ್ನು ಬೆನ್ ತಟ್ಟಿದಾಗ ಅವನು ಒಂದು 3-4 ಸಿನಿಮಾ ಎಕ್ಸ್ಟ್ರಾ ಮಾಡೋದು, ಅದರಲ್ಲೂ ಇನ್ನೊಂದು ಒಳ್ಳೆ ಸಿನಿಮಾ ಬರ್ಬೋದು. ಆ ಥರ ಕೆಲಸ ಅವ್ರ ಜವಾಬ್ದಾರಿ ಇವತ್ತು ಅವ್ರ ಮೇಲೂ ಇದೆ ಸರ್. ಇನ್ನೊಂದು ಆರೋಪ ಇದೆ, ವಾಣಿಜ್ಯ ಮಂಡಳಿ ಕೆಲಸ ಇಲ್ದವರಿಗೆ ಗಂಜಿ ಕೇಂದ್ರ ಆಗ್ತಾ ಇದೆ ಅನ್ನೋದು ಒಂದು ಆರೋಪ. ಅಂದರೆ ಕೆಲಸ ಇಲ್ದವ್ರು ಅಲ್ಲಿ ಬರ್ತಾರಾ? ಇಲ್ಲ ಸರ್, ಯಾರು ಅಲ್ಲಿ ಹೋಗಲ್ಲ. ಅಂದರೆ ಏನಂದ್ರೆ ಕೆಲಸ ಇರೋರು ಮಾತ್ರ ಹೋಗ್ತಾರೆ. ಓಕೆ, ಕೆಲಸ ಇಲ್ದವ್ರು ಯಾರು ಹೋಗಲ್ಲ. ಏನಕ್ಕೆ ಬರ್ತಾರೆ? ಮೀಟಿಂಗ್ಸ್ ಇದ್ದಾಗ ಹೋಗ್ತಾರೆ. ಮೀಟಿಂಗ್ಸ್ ಯಾರು ಹೋಗ್ತಾರೆ ಹೇಳಿ? ಏನಂದ್ರೆ ಕೆಲವು ಆಗದೇ ಇರೋರು ಆ ಒಂದು ಆರೋಪ ಮಾಡ್ಬೋದು, ಅದೆಲ್ಲ ತಪ್ಪದು. ಒಂದು ಮಾತೃ ಸಂಸ್ಥೆನ, ಒಂದು ದೇಗುಲನ ಗಂಜಿ ಕೇಂದ್ರ ಅನ್ನೋದು ಬಹಳ ತಪ್ಪು. ಹೌದು, ಅಲ್ಲ ಒಂದು ಆರೋಪ ಸರ್. ಇದು ಆರೋಪ ಮಾಡ್ತಾರೋ ಅವರು ಆ ಗಂಜಿ ಕೇಂದ್ರದಲ್ಲಿ ಗಂಜಿ ಕುಡ್ಕೊಂಡು ಹೋಗಿಲ್ವಾ? ಹಂಗೇನು ಸುಮ್ಮನೆ ಆರೋಪ ಮಾಡಬಾರ್ದು. ಈಗ ವಾಣಿಜ್ಯ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು ವರ್ಷಕ್ಕೆ 1-2 ಸಿನಿಮಾನಾದರೂ ಮಾಡಿದ್ರೆ ಅಟ್ಲೀಸ್ಟ್ ವಾಸ್ತವದ ಸಮಸ್ಯೆಗಳ ಬಗ್ಗೆ ಅರಿವಾಗುತ್ತೆ ಅನ್ನೋದು ಒಂದು ಮಾತು. ಅಲ್ಲಿರೋರು ಸಿನಿಮಾಗಳನ್ನು ಮಾಡಿ, ನೀವು ಯಾವಾಗೋ ಮಾಡಿದ್ರಿ, ಈಗ ಪ್ರೆಸೆಂಟ್ ಸಿನಿಮಾ ಮಾಡಿ ಆ ಸಮಸ್ಯೆ, ಆ ನೋವು, ಏನು ಒದ್ದಾಟಗಳಿದ್ದಾವೆ ಅದು ನಿಮಗೆ ಗೊತ್ತಾಗುತ್ತೆ ಅನ್ನೋ ಮಾತು. ಏನಂತೀರ ಇದಕ್ಕೆ? ಇಲ್ಲ ಸರ್, ಆವಾಗಲೇ ಹೇಳಿದ್ದಲ್ಲ, ಅಲ್ಲಿ ಮಾಡೋರು ಇದ್ದಾರೆ. ಸಿನಿಮಾ ಪ್ರತಿ ವರ್ಷಕ್ಕೆ ಒಂದು ಸಿನಿಮಾ ಮಾಡೋರು ಪ್ರತಿಯೊಬ್ಬರು ಇದ್ದೇ ಇದ್ದಾರೆ. ಯಾರು ಅಲ್ಲಿ ಸುಮ್ಮನೆ ಮಾಡಲ್ಲ ಮಟ್ಟಲ್ಲ ಅನ್ನೋದು ಆರೋಪ ನಾನು ತಳ್ಳಾಗ್ತೀನಿ ಖಂಡಿತವಾಗ್ಲು. ಇದ್ದಾರೆ, ಯಾಕಂದ್ರೆ ಸಮಸ್ಯೆ ಗೊತ್ತಿರೋದು ತಾನೇ ಸರ್. ಅವ್ರು ಬಂದು ಅಲ್ಲಿ ಕುಂತ್ಕೊಂಡಿರೋದು ಕನ್ನಡ ಚಿತ್ರರಂಗದ ಬಗ್ಗೆ ಸಮಸ್ಯೆ ಗೊತ್ತಿರೋ. ಈಗ ಹೊಸ ಪ್ರೊಡ್ಯೂಸರ್ಗೆ ಪಿಕ್ಚರ್ ಮಾಡಿದ್ರೆ ಅಲ್ಲಿ ಪ್ರೆಸಿಡೆಂಟ್ ಕುಂತ್ಕೊಂಡ್ರೆ ಆಗತ್ತಾ ಹೇಳಿ ಸರ್? ಯಾಕಂದ್ರೆ ನೀವು ಕನ್ನಡ ಚಿತ್ರರಂಗ ಸಾಕಷ್ಟು ವರ್ಷಗಳಿಂದ ಬಲ್ಲವರು. ಇವಾಗ ಯಾರೋ ಒಬ್ಬರು ಹೊಸಬ್ರು ಕನ್ನಡ ಚಿತ್ರ ಕರ್ಕೊಂಬಂದು ಕುಣ್ಸೋಕ್ಕಾಗತ್ತಾ? ಪಾಪ ಅವ್ರ ಪಿಕ್ಚರ್ ಪ್ರೊಡಕ್ಷನ್ ಬಗ್ಗೆನೇ ಯೋಚನೆ ಮಾಡೋಕ್ಕೆ ತಲೆ ಕಟ್ಟೋಗ್ಬಿಟ್ಟಿರುತ್ತೆ. ಇನ್ನು ಕನ್ನಡ ಚಿತ್ರರಂಗದ ಎಲ್ಲ ಸಮಸ್ಯೆಗಳು ತೀರ್ಸಕ್ಕೆ ಭಾಳ ಕಷ್ಟ. ಒಂದು ಪ್ರೊಡಕ್ಷನ್ ಆ ಸಂಬಂಧಪಟ್ಟಂಥ ನಿರ್ಮಾಪಕ ಆ ಪ್ರೊಡಕ್ಷನ್ ಅವನು ಪ್ರೊಡಕ್ಷನ್ದೇ ಸಮಸ್ಯೆ ತೀರ್ಸ್ಕೊಳ್ಳೋದ್ರೆ ಭಾಳ ಸಾಕಷ್ಟು ಇದಾಗ್ಬಿಟ್ಟಿರ್ತಾನೆ. ನಿಮ್ಮದೇ ಸಂಸ್ಥೆಯಲ್ಲಿ ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಮಾಡ್ತೀರಾ, ಅಲ್ಲಿ ಸೂಪರ್ ಸ್ಟಾರ್ನ ರೆಡಿ ಮಾಡ್ತೀರಾ, ದರ್ಶನ್ ಅವ್ರನ್ನ ಪರಿಚಯ ಮಾಡ್ತೀರಾ. ನೀವು ನೋಡಿದ ಆಗಿನ ದರ್ಶನಕ್ಕೂ ಈಗಿನ ದರ್ಶನಕ್ಕೂ ಏನು ವ್ಯತ್ಯಾಸ ನೀವು ಕಂಡಂತೆ? ಸರ್, ಇವತ್ತು ಯಾಕಂದ್ರೆ ನಾನು ಅಂತ ಹೇಳ್ಬಾರ್ದು, ಭಗವಂತ ಸೃಷ್ಟಿ ಮಾಡಿರೋದು. ಯಾಕಂದ್ರೆ ಆ ಕತೆ ಮೆಜೆಸ್ಟಿಕ್ ಕತೆ ಸಾಕಷ್ಟು ನಿರ್ಮಾಪಕರು ಕೇಳಿದ್ರು, ಬಟ್ ಯಾರು ಮಾಡ್ಲಿಕ್ಕೆ. ಬಟ್ ಅಯ್ಯೋ, ಆ ಋಣ ನನ್ನ ಹತ್ರ ಇತ್ತು. ಆ ಕತೆಗೆ ನಾನು ಮಾಡೋಂಥ ಒಂದು ಇದು ಬಂತು, ನಮ್ಮ ಉಲ್ಲಾಸ್ ಎಂಟರ್ಪ್ರೈಸ್ ಸ್ಟಡಿಯಲ್ಲಿ ಮಾಡಬೇಕಂತ ಒಂದು ಯೋಗ ಬಂತು, ಮಾಡಿದೆ. ಬಟ್ ಒಬ್ಬ ಸೂಪರ್ ಸ್ಟಾರ್ ಹುಟ್ಟೋದು, ನಮ್ಮ ಸಕ್ಸಸ್ ಕೊಡೋದು ಎಲ್ಲ ಭಗವಂತ ಸರ್. ಅಲ್ಲ, ನಾನಂತ ಇಲ್ವಾ, ಬಟ್ ಮೆಟ್ಲು ಹತ್ತಿದ ಮೇಲೆ ತಾನೆ ಇನ್ನೊಂದು ಮೆಟ್ಲು ಖಂಡಿತ ಅದು. ಯಾಕಂದ್ರೆ ಮೆಟ್ಲಾಗಿದ್ದು ನೀವಲ್ಲ ಅಂತ ಸರ್, ಮೆಟ್ಲಾಗಿದೆ. ಯಾಕಂದ್ರೆ ನಾವು ಒಂದು ಪದೇ ಹೇಳ್ಕೊಬಾರ್ದು. ನಾವು ಯಾವತ್ತೂ ನಾನು ಅನ್ನೋದು ಇರಲೇಬಾರ್ದು. ನಾನತ್ವ ನನಗೆ ಇಲ್ಲೂ ಇಲ್ಲ ಸರ್. ನಾನು ಹೇಳೋದು ಭಗವಂತನ ಆಶೀರ್ವಾದ ಆಯಿತು. ಬಟ್ ಅವತ್ತು ದರ್ಶನ ಭಾಳ ಸೌಮ್ಯ ಸ್ವಭಾವ, ಭಾಳ ಒಂದು ಸಜ್ಜನಿಕೆಯಿಂದ ಇದ್ದ. ಬಟ್ ನಾನು ದರ್ಶನ ಒಂದು 6-7 ವರ್ಷ ಅಷ್ಟೇ ಇದ್ದಿದ್ದು ಸರ್. ಆಮೇಲೆ ನಾನು ಅವನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ, ನಾನು ಮಾಡಿದೆ. ಯಾಕಂದ್ರೆ ನನಗೆ ಯಾರ ಹತ್ರ ಆರ್ಟಿಸ್ಟ್ಗಳಿಂದ ಹೋಗೋ ಅಭ್ಯಾಸ ಮೊದಲಿಂದ ಇಲ್ಲ. ಬಂದು ಅಂಬರೀಷ್ ಅವ್ರ ಜೊತೆ ಹೋಗ್ತಾ ಇದ್ದಾನೆ ಅಷ್ಟೇ, ಅದು ಗೊತ್ತು. ಅದು ಬಿಟ್ಟರೆ ನಾನು ಆರ್ಟಿಸ್ಟ್ಗಳಿಂದ ಬಕೆಟ್ಟು ಚಮಚಾಗಿರಿ ನಮ್ಗೆ ಅವೆಲ್ಲ ಇಷ್ಟನೂ ಇಲ್ಲ, ಹಿಂದೆನೂ ಹೋಗಲ್ಲ ನಾವು. ಅವ್ರ ಡಿಸ್ಟೆನ್ಸ್ ನಾವು ಅಲ್ಲಿ ನನಗೊಂದು 7 ವರ್ಷದವರೆಗೂ ನಮ್ಮ ಮನೆಗೆ ಬರೋನು ಹೋಗೋನು. ಭಾಳ ಒಳ್ಳೆ ಮನುಷ್ಯ. ಅವ್ರ ಫ್ಯಾಮಿಲಿನೂ ಅಷ್ಟೇ, ಅವ್ರ ತಾಯಿ ಭಾಳ ಸಾಕಷ್ಟು ಕಷ್ಟ ಬಿದ್ದು ಸಾಕಿದ್ರು. ಮೀನಾಕ್ಷಮ್ಮ ಅವರು, ದಿನಕರು ತುಂಬ ಒಳ್ಳೆ ಸೌಮ್ಯ ಸ್ವಭಾವ, ಮಿತಿ ಮಾತುಗಾರ, ಒಳ್ಳೆ ಮನುಷ್ಯ, ತುಂಬ ತೂಕವಾಗಿ ಮಾತಾಡ್ತಾನೆ ದಿನಕರ್. ಬಟ್ ಅವ್ರ ಫ್ಯಾಮಿಲಿ ಫುಲ್ ಗೊತ್ತು ನನಗೆ. ಓಕೆ. ಬಟ್ ಕ್ರಮೇಣ ಏನಾಯ್ತು ಅಂತ ಗೊತ್ತೆ. ಬಟ್ ಇವತ್ತು ದಿನಕರು ಅದೇ ಥರ ಇದ್ದಾನೆ. ಆದರೆ ಇವರು ಮಾತ್ರ ಬದಲಾಗಿದ್ರು. ಬಟ್ ಏನಂದ್ರೆ ಕೆಲವು ಟೈಮಲ್ಲಿ ಅಟ್ಮಾಸ್ಫಿಯರನ್ನು ಬದಲು ಮಾಡುತ್ತೆ. ವಾತಾವರಣ ಹೆಂಗಿರುತ್ತೆ ಹಂಗೆ ನಾವು ಹೆಂಗೆ ತೊಗೊತೀವಿ ಅನ್ನೋದ ಮೇಲೆ ಹೊಂದ್ಕೊಳಕ್ಕಾಗಲ್ಲ ಅಂತೀರಾ? ಹೊಂದ್ಕೊಳಕ್ಕಾಗಲ್ಲ. ಇಲ್ಲ, ಮಾಡ್ಬೇಕು ಸರ್. ಯಾಕಂದ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಬೆಳೀತಾ ದೊಡ್ಡತನ ಮೆರಿಬೇಕು, ಮಾತು ಕಮ್ಮಿ ಇರಬೇಕು, ದುರಹಂಕಾರ ಇರಬಾರ್ದು. ಮನುಷ್ಯನಿಗೆ ಅಹಂಕಾರ ಇರಬೇಕು, ದುರಹಂಕಾರ ಇರಬಾರ್ದು. ಬಟ್ ಅವೆಲ್ಲ ಬೆಳೀತಾ ನಾವು ಅವೆಲ್ಲ ಕ್ರಮೇಣ ಯಾವಾಗ ಕಮ್ಮಿ ಮಾಡ್ತೀವಿ, ಭಗವಂತನ ಆಶೀರ್ವಾದ ಕೂಡ ಹಂಗೆ ಇರುತ್ತೆ. ಓಕೆ. ಒಂದಿಷ್ಟು ಚಿತ್ರರಂಗದ ಮೇಲೆ ಒತ್ತಡಗಳು, ಆಗ್ರಹಗಳು ಕೇಳಿಬಂದು ಹಿಂದೆ ನಿಖಿತಾ ಅವ್ರನ್ನ ಇದೇ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಬ್ಯಾನ್ ಮಾಡಿದ್ರು ಅಂತ. ಬ್ಯಾನ್ ಅನ್ನೋ ವಿಚಾರ ನಾನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬರಿಗೊಂದು ನ್ಯಾಯನ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಅಂದರೆ ನಿಮ್ಮ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಒಬ್ಬರೇ ದೂರು ಹೇಳಿದ್ರು. ಹಾಗಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ.
ಬ್ಯಾನ್ ಯಾರನ್ನೂ ಮಾಡೋಕ್ಕಾಗಲ್ಲ, ಹೌದೌದೌದು. ಕ್ರಮ ಕೈಗೊಳ್ಬೋದಿತ್ತ ಅನ್ನೋದು. ಅಲ್ಲ, ಕ್ರಮ ಕೈಗೊಳ್ಬೋದು ಆಯ್ತು, ಬಟ್ ಏನಂದ್ರೆ ಬ್ಯಾನ್ ಅನ್ನೋದು ಯಾರ ಕೈಲಿ ಮಾಡ್ಲಿಕ್ಕಾಗಲ್ಲ ಸರ್. ಅವತ್ತೇ ನಿಖಿತಾ ಅವ್ರನ್ನೇನು ಬ್ಯಾನ್ ಮಾಡಿಲ್ಲ, ಏನೋ ಹೊರಗಡೆ ಅಂದ್ಬಿಟ್ಟು ಬ್ಯಾನ್ ಅಂತ ಮಾಡ್ಬಿಟ್ರೆ ಇಲ್ಲಿರೋಳು ಮಾಡಲಿ. ಹೊರಗಡೆ ಹುಡುಗಿ ಅಂದಕ್ಕೆ ನೀವು ಮಾಡಿಬಿಟ್ರೆ ಕರೆಕ್ಟ್, ಎಲ್ರಿಗೂ ಒಂದೇ ನ್ಯಾಯ ಕೊಡಬೇಕು. ಮತ್ತೆ ಇಲ್ಲಿರೋ ಕೊಡಿ. ಬ್ಯಾನ್ ಮಾಡೋಲ್ಲ, ಆ ಪದನೇ ಬಳಕೆ ಮಾಡೋಲ್ಲ, ಬೇಡ, ಅದು ಬೇರೆ ಥರ ಮಾಡಿ ಏನಾದರೂ ಕ್ರಮ ಕೈಗೊಳ್ಳಿ ಅನ್ನೋದು. ಮಾಡ್ಬೇಕಲ್ವ ಸರ್? ಹೌದೌದು, ಮಾಡ್ಬೇಕು. ಯಾರೋ ಇದು ಹೊರಗಡೆಯಿಂದ ಬಂತು ಆ ಹುಡುಗಿನ ಮಾಡ್ಬಿಟ್ರೆ ಪಾಪದ ಹುಡುಗಿ, ಮತ್ತೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ವಾ ಅದು? ಕರೆಕ್ಟ್. ನಿಮ್ಮ ಪ್ರಕಾರ ಯಾರೇ ತಪ್ಪು ಮಾಡಿದ್ರು ಇಂಡಸ್ಟ್ರಿಯ ಒಂದು ವಾಣಿಜ್ಯ ಮಂಡಳಿ ಮಾಡ್ಬೇಕು ಸರ್. ಅಟ್ಲೀಸ್ಟ್ ಯಾವ ಥರ ಪನಿಷ್ ಮಾಡ್ಬೇಕು, ಆ ಥರ ಒಂದು ಕಲೆಕ್ಟಿವ್ ಆಗಿ ಎಲ್ಲ ಪ್ರತಿಯೊಬ್ಬರು ಸೀನಿಯರ್ಸ್ ಎಲ್ಲ ಕರೆಸಿ ಕುಂದಿಸಿ ಮಾತಾಡಿ ಯಾವ ಥರ ತೊಗೊಬೇಕು ಅನ್ನೋದು ಒಂದು ಮೀಟಿಂಗ್ ಮಾಡಿ ಮಾಡಬೇಕು. ಓಕೆ. ಬಟ್ ಏನಂದ್ರೆ ಅದು ಮಾಡಲಿಲ್ಲ ಅಂದರೆ ಇಡ್ತಾ ಇರಲ್ಲ. ರೀಸೆಂಟಾಗೆ ರೇಣುಕಾಸ್ವಾಮಿ ಪ್ರಕರಣ ಆದ ನಂತರ ವಾಣಿಜ್ಯ ಮಂಡಳಿ ಹೋಗಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯಧನ ಕೊಟ್ಟು ಬರುತ್ತೆ. ಅದಕ್ಕೂ ಮೊದಲು ಒಂದಿಷ್ಟು ಜನ ಸತ್ರು, ಅತ್ಯಾಚಾರಗಳು ಅದು, ಮರ್ಡರ್ಗಳಾದವು, ಅಂಥ ಕುಟುಂಬಗಳಿಗೆ ಹೋಗದೇ ಇರೋಂಥ ವಾಣಿಜ್ಯ ಮಂಡಳಿ ಈ ವಿಚಾರಕ್ಕೆ ಯಾಕೆ ಹೋಗಿ ಕೊಡ್ತು ಅನ್ನೋದೊಂದು ಪ್ರಶ್ನೆ ಸರ್. ಖಂಡಿತ ನಾನು ಹೇಳಿದ್ರೆ ಮಾನವೀಯತೆ ಇರಬೇಕು, ಇದು ಯಾಕೆ ಅನ್ನೋದೊಂದು ಪ್ರಶ್ನೆ. ಖಂಡಿತ ನಾನು ಕೂಡ ವಿರೋಧ ಮಾಡಿದೆ. ಎಸ್, ಯಾಕಂದರೆ ಇದು ಯಾರವನೋ ಕೊಲೆ ಮಾಡಿದ್ಕೆ ಯಾವ ಫೈನ್ ಕಟ್ಟಾಗೈತೆ ಸರ್. ನಿಮ್ಮ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇ ನೂರಾರು ಇದೆ. ಅಲ್ಲೇ ಸಾಕಷ್ಟು ಜನ ಎಷ್ಟು ಸಮಸ್ಯೆಗಳಿದ್ದಾರೆ, ಎಷ್ಟು ಕಲಾವಿದರು ಸಮಸ್ಯೆಗಳಿದ್ದಾರೆ, ಬಟ್ ಅಂಥದಕ್ಕೆ ಮಾಡಬೇಕಾಯ್ತು. ಬಟ್ ರೇಣುಕಸ್ವಾಮಿ ಅವನೇನೋ ತಪ್ಪು ಮಾಡಿದ್ಕೆ ಏನೋ ಆಯ್ತು ಬಿಡಿ, ಅದು ದರ್ಶನ್ಗೆ ಅದು ಸಂಬಂಧಪಟ್ಟಿದ್ದಾವೆಲ್ಲ. ಬಟ್ ಯಾರೋ ಸತ್ತಿದ್ಕೆ ಇವ್ರು ಎತ್ಕೊಂಡು 5 ಲಕ್ಷ ಕೊಡೋದಂತ ಏನಿದೆ ಸರ್? ಅದು ಯಾರು ದುಡ್ಡು ಅನ್ನೋ ಪ್ರಶ್ನೆ ಮಾಡ್ತಾರೆ ಸರ್. ಬಟ್ ನಾನು ಕೂಡ ಅದು ವಿರೋಧ ಮಾಡಿದೆ. ಕೆಲವು ಮಾಧ್ಯಮಗಳಲ್ಲಿ ಕೊಟ್ಟಿದ್ದು ತಪ್ಪು. ಹೋಟ್ಲ್ ಅಟ್ಲೀಸ್ಟ್ ಒಂದು ತೀರ್ಕೊಂಡಿದ್ದಾರೆ, ಆ ಒಂದು ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳೋದು, ಆ ಭಗವಂತ ಆ ನೋವನ್ನು ಬರೆಸೋ ಶಕ್ತಿ ಕೊಡಲಿ ಅಂತ ಹೇಳಿ ಬರೋದು, ಅವ್ರ ಕುಟುಂಬದ ಪರವಾಗಿ ಅಟ್ಲೀಸ್ಟ್ ನಿಮ್ಗೆ ನ್ಯಾಯ ಸಿಗಲಿ ಅಂತ ಹೇಳಿ ಬಂದಿದ್ರೆ ಖಂಡಿತವಾಗ್ಲೂ ಅದು ಖುಷಿ ಅನಿಸ್ತಾ ಇತ್ತು. ಬಟ್ ಹೋಗಿ 5 ಲಕ್ಷ ಕೊಟ್ಟಿದ್ದು ತಪ್ಪದು. ದರ್ಶನ್ ಕೊಲೆ ಮಾಡಿದ್ರೆ ಅವ್ನು ಯಾಕೆ ಕೊಡ್ಬೇಕು ಸರ್? ಇದೇ ಪ್ರಶ್ನೆ ಮಾಡಿದವನು ಫೈನ್ ಯಾಕೆ ಚಿತ್ರರಂಗ ಕಟ್ಟಬೇಕು? ನಿಮ್ಮ ಸಿನಿಮಾ ರಂಗದಲ್ಲಿ ಎಷ್ಟೋ ಜನ ಫೈಟ್ರು ಕಾಲು ಮುರ್ಕೊಂಡ್ ಬಿದ್ದಿದ್ದಾರೆ, ಎಷ್ಟೋ ಜನ ಅನಾರೋಗ್ಯದಲ್ಲಿ ತುತ್ತಾಗಿದ್ದಾರೆ, ಈಗ ಅನಿಲ್ ಉದಯ್ ಇಬ್ರು ಹೋದ್ರು. ಅದು ಜಿನೈನ್ ರೀಸನ್. ಎಸ್, ಚಿತ್ರೀಕರಣದಲ್ಲಿ ಅವತ್ತು ಒಬ್ಬ ನಿರ್ಮಾಪಕ ಸುಂದರ್ ಗೌಡ ಎಷ್ಟು ಸಮಸ್ಯೆಗಳಿದ್ದ, ಎಷ್ಟು ಕಷ್ಟದಲ್ಲಿದ್ರು ಅವರು. ಸುಂದರಗೌಡ್ರ ಪರವಾಗಿ ಯಾರನ್ನ ಹೋಗಿದ್ರು ಸರ್ ಅವತ್ತು? ಸುಂದರಗೌಡ್ರ ಪರವಾಗಿ ಯಾರು ನಿಂತ್ಕೊಂಡ್ರ ಅವತ್ತು? ಅವ್ರು ಜೈಲಲ್ಲಿ ಇದ್ದಾಗ ಯಾರು ಹೋಗಿದ್ರು ಸರ್? ಯಾರು ಹೋಗ್ಲಿಲ್ಲ. ಕರೆಕ್ಟ್. ನಾವು ಹೋಗಿ ರಾಮನಗರ ಜೈಲಲ್ಲಿ ಅವ್ರು ಭೇಟಿ ಮಾಡಿ ಅವ್ರು ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತ ಹೇಳಿ ಪಾಪ ಎಲ್ಲ ಮಾಡಿ ನಾವೆಲ್ಲ ಅವ್ರಿಗೆ ಅವ್ರ ಪರವಾಗಿ ನಾವು ನಿಂತ್ಕೊಂಡು ಹೇಳ್ಬಿಟ್ಟು ಬಂದು ಸುಂದರಗೌಡ್ರನ್ನ. ಇದೇ ಕಾರಣಕ್ಕೆ ಹಿರಿಯರು ಚಿತ್ರರಂಗದ ಕಾರ್ಯವೈಖರಿ ಬಗ್ಗೆ ಶಪಿಸ್ತಾ ಇದ್ದಾರೆ. ಖಂಡಿತ ಅಲ್ಲ ಸರ್. ಯಾಕಂದರೆ ತಪ್ಪು ಸರಿ ಗೊತ್ತಿಲ್ಲದ ಇದ್ಮೇಲೆ ಏನಕ್ಕೆ ಇರಬೇಕಲ್ಲ ಚೇಂಬರಲ್ಲಿ ಅನ್ನೋದು ವಾದ ಅಲ್ವಾ? ಈಗ ನೀವೇ ಚೇಂಬರಲ್ಲಿದ್ದು ಚಿತ್ರರಂಗದವರಾಗಿ ಅವ್ರು ಮಾಡಿದ್ದು ತಪ್ಪು ಅಂತ ಹೇಳುವಾಗ ಅವ್ರು ಅದು ಅರ್ಥ ಮಾಡ್ಕೋಬೇಕಿತ್ತು ಮುಂದೆ. ಸರ್, ಯಾಕಂದ್ರೆ ಈಗಿನ ಅಧ್ಯಕ್ಷರು ಕೂಡ ಕೆಲವೊಂದು ಆತುರವಂತ ನಿರ್ಧಾರ ತಗೊಂಬಾರ್ದು. ಯಾರೋ ಹೇಳಿದ್ರು ಬಂದು ಹಿಂಗ್ ಕುಂತ್ಕೊಂಡು ಮೂಗ್ ತೂರ್ಸಿ ಹೇಳಿದ್ರೆ ಕೊಟ್ಬಿಡೋಣ ಅಂದ್ಬಿಟ್ರೆ ಮಾಡಬಾರ್ದು. ಅದು ಯಾರ ಮನೆ ದುಡ್ಡು ಸರ್? ಅದು ಯಾರ ಮನೆ ದುಡ್ಡು? ನಿಮ್ ಚಿತ್ರರಂಗ ಸಮಸ್ಯೆಗಳಿಗೆ ಒಬ್ಬ ನಿರ್ಮಾಪಕ ಕಟ್ಟೋಂತ 50,000 ರೂಪಾಯಿದಲ್ಲ ಒಬ್ಬೊಬ್ರು ದುಡ್ಡು. ಅದು ಮಾಡಬಾರ್ದು. ಬಟ್ ಎಲ್ಲರನ್ನ ಕಲೆಕ್ಟಿವ್ ಮೀಟಿಂಗ್ ಮಾಡಿ ಹಿಂಗೆ ಹೋಗ್ತಾ ಇದ್ದೀವಿ, ಕೊಡ್ಬೇಕಾ ಬೇಡವಾ, ಕೊಟ್ಟೆ ತಪ್ಪಾಗತ್ತಲ್ವಾ, ಕಲೆಕ್ಟಿವ್ ಕೇಳಬೇಕಾಯ್ತು. ಬಟ್ ಆ ವಿಚಾರದಲ್ಲಿ ಅಧ್ಯಕ್ಷರು ಎಡವಿದ್ದಾರೆ. ಈ ಒಂದು ವಿಚಾರದಲ್ಲಿ ಮಾಡಿ ತಪ್ಪು. ಸೊ ಬಾಮ ಹರೀಶ್ ಪ್ರಕಾರ ಕನ್ನಡ ಚಿತ್ರರಂಗ ಈಗ ಯಾವ ಸ್ಥಿತಿಯಲ್ಲಿದೆ ಸರ್? ಸರ್, ಉತ್ತಮ ಮಟ್ಟದಲ್ಲೇ ಇದೆ ಕನ್ನಡ ಚಿತ್ರರಂಗ ಖಂಡಿತವಾಗ್ಲೂ. ಯಾಕಂದರೆ ಭಾಳ ಒಳ್ಳೊಳ್ಳೆ ಪಿಕ್ಚರ್ ಕೂಡ ಜನ ಒಳ್ಳೊಳ್ಳೆ ಕಂಟೆಂಟ್ ಇರ್ತಕ್ಕಂಥ ಮೂವಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಬಟ್ ಅದು ಎಲ್ಲಿ ಒಂದು ಅದೇ ನಾನು ಹೇಳ್ಬಾ ಒಂದೊಂದು ಪಿಕ್ಚರ್ ಕೂಡ ಒಳ್ಳೆ ಪಿಕ್ಚರ್ ಅನ್ನಿಸಿದಾಗ ಒಬ್ಬೊಬ್ಬ ನಟ ಕೂಡ ವಾಲಂಟಿಯರಾಗಿ ಬಂದು ಆ ಪಿಕ್ಚರ್ ಸಪೋರ್ಟ್ ಮಾಡ್ಬೇಕು ಸರ್. ಮಾಡಿದಾಗ ಖಂಡಿತವಾಗ್ಲೂ ಅಟ್ಲೀಸ್ಟ್ ಇವ್ರ ಜೊತೆಗೆ ಇನ್ನೊಂದು 10 ಸಿನಿಮಾ ಎದ್ದೊಳುತ್ತೆ. ಅದು ಮಾಡಿದಾಗ ಒಬ್ಬ ನಟ ಹೋಗ್ತಾನೆ, ಆ ಫಾಲೋವರ್ಸ್ ಎಲ್ಲ ಹೋಗ್ತಾರೆ. ಅದು ಮಾಡಬೇಕು. ಎಲ್ಲೋ ಇದು ಆಡಿಯನ್ಸ್ ಒಳಗಡೆ ಬರೋದು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಓಕೆ, ಈಗ ಒಂದಿಷ್ಟು ಸಿನಿಮಾಗಳು ಏನು ತಯಾರಾಗ್ತಾ ಇದೆ,
ಸೊ ಜನಗಳು ನಂಬಿ ಸಿನಿಮಾ ಮಾಡಬೇಕು ಮಾಡ್ತಾ ಇದ್ದಾರೆ. ಆದರೆ ಜನಗಳು ಬರ್ತಾ ಇಲ್ಲ. ಒಂದು ಕಡೆ ಟಿ ವಿ ರೈಟ್ಸ್ ಹೋಗ್ತಿಲ್ಲ, ಒಂದು ಕಡೆ ಅದೇನೋ ಓ ಟಿ ಟಿ ನಂಬ್ಕೊಂಡಿದ್ದಾರೆ, ಓ ಟಿ ಟಿನವ್ರು ತೊಗೊತಿಲ್ಲ ಅಂತಾರೆ. ಅಂದರೆ ಕನ್ನಡ ಸಿನಿಮಾಗಷ್ಟೇ ಈ ಅನ್ಯಾಯ ಆಗ್ತಾ ಇದೆಯಾ ಹೇಗೆ ಅಂತ? ಖಂಡಿತವಲ್ಲ, ಕನ್ನಡ ಸಿನಿಮಾಗಳಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಸರ್. ಯಾಕಂದರೆ ಇವತ್ತು ಪ್ರೈಮ್ ಇರ್ಬೋದು ಮತ್ತು ಬೇರೆ ಬೇರೆ ಓ ಟಿ ಟಿ ಇದೆ, ಬಟ್ ಯಾವುದು ಕೂಡ ಅವರು ಕೂಡ ಸೆಲೆಕ್ಟಿವ್ ಮೂವಿ ಒಂದು ತೊಗೊತಾ ಇದ್ದಾರೆ ಹೊರತು, ಸಕ್ಸಸ್ ಮೂವಿ ಒಂದು ತೊಗೊತಾ ಇದ್ದಾರೆ ಹೊರತು ಕೆಲವೊಂದು ತುಂಬ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಮೂವಿ ಕೂಡ ಎಷ್ಟೊಂದು ಭಾಳ ಏನಂದರೆ 6ಕ್ಕೆ 3 ಕೇಳ್ತಾ ಇದ್ದಾರೆ ಸರ್. ಇದೇ ಸಮಸ್ಯೆ, ಭಾಳ ಕೆಟ್ಟ ರೇಟ್ ಕೇಳ್ತಾ ಇದ್ದಾರೆ. ಸೊ ಈ ವಿಷಯ ಏನಾಗುತ್ತೆ, ಅವ್ರವ್ರದ್ದು ಬಿಸ್ನೆಸ್ ಅವ್ರವ್ರದ್ದು. ನಾನು ಹೇಳೋದು ಅವ್ರು ಕೇಳೋದು ತಪ್ಪಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಆ ಥರ ಒಂದು ಇವತ್ತೊಂದು ನಾವು ಏನು ನಿರ್ಮಾಪಕ ಖರ್ಚು ಮಾಡಿ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದಾರೆ, ಆ ಒಂದು ಕರೆಕ್ಟಾಗಿ ಸೂಕ್ತವಂತ ಬೆಲೆ ಸಿಗ್ತಾ ಇಲ್ವಲ್ಲ ಅಂತೇಳಿ ಅಂತ. ಯಾಕಂದ್ರೆ ಇವತ್ತು ರೈತರು ಹೆಂಗೆ ಬೆಂಬಲ ಬೆಲೆ ಇದು ಮಾಡ್ತಾರೆ, ಸೊ ಹಂಗಾಗಿ ನಿರ್ಮಾಪಕರು ಕೂಡ ಒಬ್ಬ ರೈತ ಇದ್ದಂಗೆ. ಕರೆಕ್ಟ್, ಸಿನಿಮಾ ರೈತ. ಸಿನಿಮಾ ರೈತ. ಆ ಒಂದು ರೈತನಿಗೆ ಆ ಬೆಲೆ ಸಿಗದೆ ಇರಿದಾಗ ಭಾಳ ನೋವಾಗುತ್ತೆ. ಕರೆಕ್ಟ್. ಎಲ್ರಿಗೂ ಮನೋರಂಜನೆ ಕೊಡುವಂಥ ನಿರ್ಮಾಪಕ, ಅವನಿಗೆ ಮನೋರಂಜನೆ ಇಲ್ಲ ಸರ್, ನಿಜ. ಕೆಲವೊಂದು ನಿರ್ಮಾಪಕ ಸ್ಥಿತಿಗತಿಗಳು ನೋಡ್ರೆ ಭಾಳ ಬೇಜಾರಾಗುತ್ತೆ, ಬೇಸರ ಆಗ್ತದೆ. ಈ ವಿಚಾರವಾಗಿ ಮಾತಾಡೋದಾದ್ರೆ ಪಕ್ಕದ ಕೇರಳ ಇಂಡಸ್ಟ್ರಿ ಗೋರ್ಮೆಂಟನ್ನ ಹೋಗಿ ಅಪ್ರೋಚ್ ಮಾಡಿ ಅಲ್ಲೊಂದು ಓ ಟಿ ಟಿ ಮಾಡ್ತಾರೆ ಸರ್. ನಮ್ಮ ಭಾಷೆಯ ಸಿನಿಮಾಗಳು ನಮ್ಮಲ್ಲೇ ಆಗಬೇಕಂತ. ಕನ್ನಡದಲ್ಲಿ ಯಾಕೆ ನೀವು ಸರ್ಕಾರದ ಮೇಲೆ ಈ ಒತ್ತಡ ತಂದು ಒಂದು ಓ ಟಿ ಟಿ ಮಾಡಬಾರ್ದು? ಸಣ್ಣ ಪುಟ್ಟ ನಿರ್ಮಾಪಕರಿಗೆ ಆದರೂ ಬದುಕ್ತಾರೆ. ಖಂಡಿತ. ಬಟ್ ಕೇಳಿದ್ರು ಕೂಡ ಸರ್, ಸರ್ಕಾರ ಕೂಡ ಇಮಿಡಿಯೇಟ್ ಸ್ಪಂದಿಸೋ ಅಂತ ಕೆಲಸ ಮಾಡಬೇಕು. ಮಾಡಿದ್ರು ಕೂಡ ಖಂಡಿತ. ಯಾಕಂದರೆ ಸರ್ಕಾರದ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದೊಂದು ಕನ್ನಡ ಚಿತ್ರರಂಗ ಒಂದು ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು. ಸರ್ಕಾರ ಸ್ಪಂದಿಸಬೇಕು. ಬಟ್ ಸಾಕಷ್ಟು ಸ್ಪಂದಿಸಿ ಕೇಳಿದ್ದಾರೆ. ಬಟ್ ಏನಂದರೆ ಕೆಲವು ಟೈಮ್ ಅವರು MLA ಎಲೆಕ್ಷನ್ ಬರುತ್ತೆ, MP ಎಲೆಕ್ಷನ್ ಬರುತ್ತೆ, ಕೆಲವು ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಸ್ ಬರುತ್ತೆ. ಹಂಗಾಗಿ ಕೆಲವೊಂದೆಲ್ಲ ಇದಾಗ್ತಾಯಿದೆ. ಬಟ್ ಸಾಕಷ್ಟು ನಮ್ಮ ಕಾಲಾವಧಿಯಲ್ಲೇ ಕೇಳಿದ್ದೀವಿ ಒಂದು ಮಾಡಿ ಅಂತೇಳಿ. ಬಟ್ ಇನ್ನು ಇದ್ರ ಜೊತೆ ಕೇಳಿದ್ದು UFO ಕ್ಯೂಬ್ದೊಂದು ಸರ್ವರ್ ವಿಚಾರವಾಗಿ, ಆ ಒಂದು ವಿಚಾರವಾಗಿ ಇದರಲ್ಲೇ ಒಂದು ಪಾಯಿಂಟ್ ಆಗಿ ಕೇಳಿದ್ದು. ಬಟ್ ಅದು ಮಾಡಿದ್ರೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ನಿರ್ಮಾಪಕರಿಗೆ ಒಳ್ಳೆ ಒಂದು ಇದು ಸಿಗುತ್ತೆ. ಹಿಂದೆ ಕರ್ನಾಟಕ ಸರ್ಕಾರ ಕೂಡ ತಾಲೂಕು ಮಟ್ಟದಲ್ಲಿ ಒಂದೊಂದು ತಾಲೂಕು ಜನತಾ ಚಿತ್ರಮಂದಿರ ಮಾಡಬೇಕು ಅಂತೇಳಿ ಇಂಪ್ಲಿಮೆಂಟ್ ಮಾಡಿತ್ತು. ಅದು ಕೂಡ ನೆನೆಗುದಿಗೆ ಬಿದ್ದೋಯ್ತು. ಅದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ ಇಂಡಸ್ಟ್ರಿನವರು. ಮಲ್ಟಿಪ್ಲೆಕ್ಸ್ ಅಂತಾರೆ. ಮಲ್ಟಿಪ್ಲೆಕ್ಸ್ ಕನ್ನಡದವರಿಗೆ ಪ್ರೈಮ್ ಟೈಮ್ ಕೊಡಲ್ಲ, ಹೀರೋ ಥಿಯೇಟ್ರ್ಗಳು ಮುಚ್ಚುತ್ತಾ ಇದ್ದಾರೆ. ಸೊ ಈ ಥರದ ಸಮಸ್ಯೆಗಳಿಗೆ ಹೋರಾಡಬೇಕಾದಂಥ ವಾಣಿಜ್ಯ ಮಂಡಳಿ ಕೈ ಕಟ್ಟಿ ಕುಡ್ಕೊಂಡಿದೆಯಾ? ಇಲ್ಲ, ಇವಾಗ ಜನತಾ ಥಿಯೇಟರ್ ಏನಿದೆ, ಆ ಒಂದು ಸ್ಕೀಮ್ ಇನ್ನೂ ಇದೆ ಸರ್. ಓಕೆ, ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಕರೆಕ್ಟಾಗಿ ಇದು ಮಾಡ್ತಾ. ಬಟ್ ಅವತ್ತು ಜನತಾ ಥಿಯೇಟರ್ಸ್ ಏನಿದೆ ಖಂಡಿತವಾಗ್ಲೂ ಆ ಒಂದು ಕಾರ್ಯರೂಪಕ್ಕೆ ಬರ್ದಿರೋದು ಕೂಡ ಆ ಸ್ಥಳೀಯರು ಏನಿರ್ತಾರೆ, ಆ ಸಿಂಗಲ್ ಸ್ಕ್ರೀನ್ ಓನರ್ಸ್ಗಳೇ ಕಾರಣ ಇದಕ್ಕೆಲ್ಲ ಅಡೆತಡೆಗೆ. ನಾಟ್ ಪ್ರೊಡ್ಯೂಸರ್, ನಾಟ್ ಡಿಸ್ಟ್ರಿಬ್ಯೂಟರ್. ಎಕ್ಸಿಬ್ಯೂಟರ್ ಕೂಡ ಒಂದು ಅಡೆತಡೆ ಮಾಡಿದ್ರು ಅವಾಗ, ಆಗಬಾರ್ದು ಅಂತೇಳಿ ಅಂತ. ಯಾಕಂದ್ರೆ ತನ್ನ ಥಿಯೇಟ್ರು ಏಟಾಗುತ್ತೆ ಅನ್ನೋದು ಅವಾಗ ಸ್ವಲ್ಪ ಅವರು ಅಡೆತಡೆ ಮಾಡಿದ್ರು. ಸೊ ಹಂಗಾಗಿ ಸ್ವಲ್ಪ ಸ್ಲೋ, ಸರ್ಕಾರದಲ್ಲಿ ಕೆಲಸ ಕೂಡ ಸ್ಲೋ ಆಯಿತು. ಬಟ್ ಇವಾಗ ಮತ್ತೆ ನವೀಕರಣಕ್ಕೆ ಸಾಕಷ್ಟು ಒಂದು 25 ಲಕ್ಷ 50 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, ಅನುದಾನ ಕೊಡ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಸಿಂಗಲ್ ಸ್ಕ್ರೀನ್ ಅವರು ಬಳಸ್ಕೊತಾ ಇದ್ದಾರೆ ಅದನ್ನ. ಅದು ಕಣ್ಣು ಕಾಣಿಸ್ತಲ್ಲ ಯಾರಿಗೂ. ಅಲ್ಲ, ಅನುದಾನ ತಗೊಂಡು ಥಿಯೇಟರ್ಗೆ ಬಳಸ್ತಾರೋ ಅದು ಬೇರೆ ಅದು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನೋಡ್ಬೇಕು ಸರ್. ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ನಮ್ಮ ಸರ್ಕಾರದಲ್ಲಿ 50 ಲಕ್ಷ ತಗೊಂತಾನೆ, ಅದನ್ನ ಬಳಸ್ಕೊಂತ ಇಲ್ವಾ ಅನ್ನೋದು ಸಂಬಂಧಪಟ್ಟಂತ ಅಧಿಕಾರಿಗಳು ಅದನ್ನು ಗಮನಿಸ್ಬೇಕು. ಅದು ಈಗ ಕನ್ನಡ ಸಿನಿಮಾ ರಂಗದಲ್ಲಿ ಏನು ಒಬ್ಬರು ಹಿರಿಯರು ಅಂತಾರೆ ಇದ್ದಾರಲ್ಲ, ಹಿರಿಯರು ಅನ್ನೋರು ಯಾರಿಲ್ಲ. ಅಂಬರೀಷ್ ಇದ್ದರು, ಎಲ್ಲ ಸಮಸ್ಯೆಗಳಿಗೂ ಅವ್ರನ್ನ ಕುಣಿಸ್ಕೊಂಡು ವಾಣಿಜ್ಯ ಮಂಡಳಿಯಲ್ಲಿ ನೀವು ಕೇಳ್ತಾ ಇದ್ರಿ. ಈಗ ಯಾರನ್ನು ಕೇಳಬೇಕು? ಚೇಂಬರ್ ಏನು ಮಾಡುತ್ತೆ ಅಂತ ಸರ್? ಸರ್ ಪ್ರತಿಯೊಂದು ಸಮಸ್ಯೆಗಳು ಚೇಂಬರ್ ಆಲಿಸ್ತಾ ಇದೆ ಸರ್. ಯಾರೋ ಒಬ್ಬ ಆರೋಪ ಮಾಡ್ತಾರಿಲ್ಲ. ಬಟ್ ಇವತ್ತಿನ ಅಧ್ಯಕ್ಷ ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ, ಇಲ್ಲ ಅಂತೇಳಿ. ಕೆಲವೊಂದು ಈ ರೇಣುಕಾಸ್ವಾಮಿ 5 ಲಕ್ಷ ಕೊಟ್ಟು ಆತೃವ ಅಂತ ನಿರ್ಧಾರಗಳು ಒಂದು ಬಿಟ್ಟರೆ, ಬಟ್ ಕೆಲವೊಂದು ಸಮಸ್ಯೆಗಳು ಸ್ಪಂದಿಸ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಏನು ಹಿರಿಯರು ಇಲ್ದ್ರೆ ಮನೆ. ಬಟ್ ನಿಜ ರಾಜ್ಕುಮಾರ್ ಅವ್ರ ಮನೆ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಇದ್ದಾಗ ಸಮಸ್ಯೆಗಳು ಅಲ್ಲಿ ಆಲಿಸ್ತಾ ಇದ್ದವು, ಎಲ್ಲ ಕ್ಲಿಯರ್ ಆಗೋದು. ಅಂಬರೀಷ್ ಅವರು ಇದ್ದಾಗ ಇದು ಮಾಡ್ತಾ ಇದ್ದವು. ಸೊ ಈಗ ಖಂಡಿತವಾಗ್ಲೂ ಅದು ಒಂಥರ ದೊಡ್ಡವ್ರು ಇಲ್ಲ ಅನ್ನೋದು ಒಂದು ಕೊರತೆ ಇದೆ. ಬಟ್ ಅದು ಆ ಸ್ಥಾನ ತುಂಬಲು ನಮ್ಮಲ್ಲೇ ಅರ್ಹರು ಇದ್ದಾರೆ. ಬಟ್ ತಾವು ಮುಂದೆ ಬರಬೇಕು. ಮುಂದೆ ಬಂದು ಅಟ್ಲೀಸ್ಟ್ ಯಾರೇ ಆಗಲಿ, ಹೇಳೋದು ಶಿವಣ್ಣವ್ರು ಆಗ್ಬೋದು, ಸುದೀಪ್ ಅವ್ರು ಆಗ್ಬೋದು, ಯಾರೇ ಆಗ್ಬೋದು. ಬಟ್ ಅವರು
ನಾವಿದ್ದೀವಿ, ನಾವು ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಮಟ್ಟಕ್ಕೆ ಬೆಳೆದಿದ್ದೀವಿ, ಆ ಕನ್ನಡ ಚಿತ್ರರಂಗ ಉಳಿಸ್ಬೇಕು ಅನ್ನೋದು ಅಟ್ಲೀಸ್ಟ್ ತಾವು ಯಜಮಾನಿಕೆ ತಗೊಬೇಕು, ಯಾರಾದ್ರೂ ಮುಂದೆ ತಗೊಬೇಕು ಖಂಡಿತವಾಗ್ಲೂ. ಯಾಕಂದ್ರೆ ಲೀಡರ್ಶಿಪ್ ಇಲ್ಲ ಅಂದ್ರೆ ಲೀಡರ್ಶಿಪ್ ಬೇಕು. ಯಾಕಂದ್ರೆ ಕನ್ನಡ ಚಿತ್ರಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಆ ಒಂದು ಮುಂದೆ ಬಂದು ಚೇಂಬರೇ ಹೋಗಿ ಇನ್ವೈಟ್ ಮಾಡೋದಲ್ಲ, ತಾವು ಬಂದು ಮಾಡ್ಬೇಕು ಸರ್. ಯಾರು ಇದು ಒಪ್ಕೊಂತಲ್ಲ, ಯಾರು ಸುಮ್ಮನೆ ಪಾಪ ಅವ್ರಿಗೂ ಕೆಲಸ ಒತ್ತಡ. ಅದ ನಾನು ಅದೇ ಹೇಳಿದೆ, ಈಗ ಯಾವುದೋ ಒಂದು ಕಾವೇರಿ ಹೋರಾಟ ಅಂದ ತಕ್ಷಣ ಎಲ್ಲರೂ ಬರ್ತಾರೆ, ಅವ್ರು ಬರಲ್ಲ ಇವ್ರು ಬರಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಬರಲೇಬೇಕಾ ಅನ್ನೋದು ಅವ್ರ ಮಾತುಗಳು, ಬರಬೇಕು ಅನ್ನೋದು ಇವ್ರ ಮಾತುಗಳು. ಎಲ್ಲೋ ಚೇಂಬರ್ ಮುಂದೆ ಕೂತ್ಕೊಂಡು ಶಾಲ್ ಹಾಕ್ಕೊಂಡು ಜೈ ಧಿಕಾರ ಅಂತ ಹೇಳ್ತಾರೆ, ಅದು ಅಲ್ಲಿಗೆ ಮುಗಿತೈತೆ ಒಂದಿನದ ಕಾರ್ಯಕ್ರಮ. ಹಾಗಾಗಬಾರ್ದು. ಸೊ ಇಲ್ಲಿ ಒಗ್ಗಟ್ಟಿನ ಕೊರತೆ ಅನ್ನೋದು ಏನಾದರೂ ಇದೆಯಾ ಸರ್? ಹೇಳಿದೆ ಸರ್ ನಾನು, ಯಾಕಂದರೆ ಚಿತ್ರರಂಗ ಒಂದೇ ಅಲ್ಲ, ಒಗ್ಗಟ್ಟಿನ ಕೊರತೆ ರಾಜಕಾರಣದಲ್ಲೂ ಇದೆ, JDS ಅಲ್ಲೂ ಇದೆ, BJPಲೂ ಇದೆ, ಕಾಂಗ್ರೆಸ್ಸಲ್ಲೂ ಇದೆ. ಯಾಕೆ ಒಗ್ಗಟ್ಟಿನ ಕೊರತೆ ಪ್ರತಿಯೊಂದು ಪಾರ್ಟಿಗಳಲ್ಲೂ ಇದೆ, ರಾಜಕಾರಣದಲ್ಲೂ ಇದೆ, ಚಿತ್ರರಂಗದಲ್ಲೂ ಇದೆ, ಒಂದೊಂದು ಸಿನಿಮಾ ಪ್ರೊಡಕ್ಷನಲ್ಲೂ ಇದೆ. ಹೇಳೋದು ಬೇಸಿಕ್ ಅಂತ ಒಂದು ಸಿನಿಮಾ ಪ್ರೊಡಕ್ಷನ್ನು ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. ಎಲ್ಲನೂ ಕಲೆಕ್ಟಿವ್ ಆಗಿ ಬ್ಯಾಲೆನ್ಸ್ ಆಗಿ ತೊಗೊಂಡೋಗ್ಬೇಕು ಕೊನೆ ಮುಗಿಯೋವರೆಗೂ. ಯಾಕಂದ್ರೆ ಮನಸ್ತಾಪ, ಕೋಪ, ತಾಪ ಅವೆಲ್ಲ ಇದ್ದೇ ಇರುತ್ತೆ. ಅದು ಕೊರತೆ ಇದ್ದೇ ಇರುತ್ತೆ ಸರ್. ಎಲ್ಲ ಒಗ್ಗಟ್ಟು ಭಾಳ ಕಮ್ಮಿ. ಬಟ್ ನಮ್ಮಲ್ಲಿ ಇದೆ, ಒಗ್ಗಟ್ಟಿದೆ, ಬಟ್ ಇಲ್ಲ ಒಗ್ಗಟ್ಟಿದೆ ಇಲ್ಲ. ಒಗ್ಗಟ್ಟಿನ ಥರ ನೀವು ಮಾತಾಡ್ತಾ ಇದ್ದೀರಾ, ಇರಲಿ, ಓಕೆ ಸರ್. ಒಟ್ಟು ಚಿತ್ರರಂಗದಲ್ಲಿ ಒಂದಿಷ್ಟು ಸಮಸ್ಯೆಗಳಂತೂ ಇದೆ. ಆ ಸಮಸ್ಯೆಗಳು ಬಗೆಹರಿಬೇಕಂತಂದ್ರೆ ನೀವು ಹೇಳ್ದಂಗೆ ಒಗ್ಗಟ್ಟು ಬೇಕು. ಆ ಒಗ್ಗಟ್ಟು ಇಲ್ಲ ಅಂದ್ರೆ ಯಾವುದೂ ಆಗಲ್ಲ. ಒಗ್ಗಟ್ಟಿನಲ್ಲಿ ಒಂದಿಷ್ಟು ಏನಾದರೂ ಕೆಲಸಗಳನ್ನು ಮಾಡಿಸ್ಕೋಬಹುದು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ ಸರ್ ದೊಡ್ಡವರು. ಹಂಗಂದ್ರೆ ಒಗ್ಗಟ್ಟಲ್ಲೂ ಪರಿಹಾರನೂ ಇದೆ. ಖಂಡಿತವಾಗ್ಲೂ ಇದೆ. ಸೊ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಹೇಳ್ಬೋದು ನೀವು. ಸರ್ ಭಿನ್ನಾಭಿಪ್ರಾಯ, ಬಟ್ ಏನಂದರೆ ಕೆಲವೊಂದು ಏನೇ ಒಂದು ಡಿಸಿಷನ್ ತೊಗೊಬೇಕಾದ್ರೆ ಅಭಿಪ್ರಾಯಗಳು ಬೇಕು. ಓಕೆ, ಅಭಿಪ್ರಾಯಗಳು ತೊಗೊಂಡಾಗ ಉತ್ತಮವಾದ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಆ ಥರ ಆಡಳಿತ ಮಾತ್ರ ಖಂಡಿತವಾಗ್ಲೂ ಉತ್ತಮವಾದ ಆಡಳಿತ ಕೊಡ್ಬೋದು. ಭಾಮ ಹರೀಶ್ ಅವರಿಗೆ ಮತ್ತೊಂದು ಅವಕಾಶಕ್ಕೆ ಸಿಕ್ಕರೆ ಅಧ್ಯಕ್ಷರಾಗಿ ಅವಧಿಗೆ ಏನೆಲ್ಲ ಮಾಡ್ಬೋದು? ಈಗಿನ ಸಮಸ್ಯೆಗಳೇನು ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀರಾ? ಖಂಡಿತವಾಗ್ಲೂ ಸರ್. ಯಾಕಂದರೆ ನನ್ನ ಆ ಥರ ಒಂದು ಅವಕಾಶ ಬಂದಾಗ ಖಂಡಿತವಾಗ್ಲೂ, ಯಾಕಂದರೆ ಇವತ್ತು ನಾನೇನು ಇಡೀ ಕರ್ನಾಟಕ ಜನತೆ ನನ್ನ ಗುರುತಿಸ್ತಾರೆ ಅಂದರೆ ನನ್ನ ಕನ್ನಡ ಚಿತ್ರರಂಗ, ಸಿನಿಮಾ, ಹೌದು, ನನ್ನ ಕನ್ನಡ ಸಿನಿಮಾ, ನನ್ನ ತಾಯಿ. ಅದು ಅದಕ್ಕೊಂದು ಋಣ ತೀರಿಸಲಿಕ್ಕೆ ಖಂಡಿತವಾಗ್ಲೂ ಅದು ಏನೇ ಆಗಲಿ ನಾನು ಅದು ಒಂದು ಏನೇ ಕಷ್ಟ ಬರಲಿ ಖಂಡಿತವಾಗ್ಲೂ ನಾನು ಬಗೆಹರಿಸ್ಕೊಡ್ತೀನಿ ಸರ್. ಪ್ರಮುಖವಾಗಿ ಈಗ ಸಿನಿಮಾ ರಂಗ ಸಮಸ್ಯೆನ ಎದುರಿಸ್ತಾ ಇರೋದು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದು. ಅದು ಬಿಟ್ಟರೆ ಬೇರೆ ಇನ್ಯಾವುದೋ ಅಂಥ ದೊಡ್ಡ ಸಮಸ್ಯೆ ಇಲ್ಲ. ಜನ ಥಿಯೇಟ್ರಿಗೆ ಬಂತಂದರೆ ಸಿನಿಮಾ ರಂಗದವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಬಟ್ ಇಲ್ಲಿ ಒಳ್ಳೆಯ ಸಿನಿಮಾಗಳು ಬರ್ತಾ ಇದೆ, ಕೆಟ್ಟ ಸಿನಿಮಾಗಳು ಇದ್ದಾವೆ ಅನ್ನೋದು ಒಂದು ಇದು ಆರೋಪ. ಸೊ ಕೆಟ್ಟ ಸಿನಿಮಾಗಳಂದರೆ ಹೆಂಗೆ, ಒಳ್ಳೆ ಸಿನಿಮಾಗಳಂದರೆ ಹೆಂಗೆ ನಿಮ್ಮ ಪ್ರಕಾರ? ಒಳ್ಳೆ ಸಿನಿಮಾ ಅಂದರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಸಿನಿಮಾ, ಗುಡ್ ವಿತ್ ಎಂಟರ್ಟೈನ್ಮೆಂಟು. ಯಾಕೆ ಬಂದಂಥ ಪ್ರೇಕ್ಷಕನಿಗೆ ಅವನೇನು ಹಣ ಕೊಟ್ಟು ಬಂದಿರ್ತಾನೆ ಅವ್ನು ನಿರಾಸೆ ಆಗಬಾರ್ದು. ಅದು ನಿಜವಾದ ಒಳ್ಳೆ ಸಿನಿಮಾ. ಸುಮ್ಮನೆ ಬ್ಲಡ್ ಶೆಡ್ಡು ಮಾಡೋದು ಕೆಲವೊಂದು ಒಳ್ಳೆ ಕೆಟ್ಟ ಸಿನಿಮಾನೂ ಬರುತ್ತೆ. ಬಟ್ ಎಲ್ಲ ಯಾವುದೇ ನಿರ್ಮಾಪಕ ಆಗಲಿ ಒಳ್ಳೆ ಸಿನಿಮಾ ಅಂತಲೇ ಮಾಡೋದು. ಯಾವುದು ಕೆಟ್ಟ ಸಿನಿಮಾ ಅಂತೇಳಿ ಯಾವ ನಿರ್ಮಾಪಕ ಮಾಡಲ್ಲ. ಯಾಕಂದ್ರೆ ನಿರ್ದೇಶಕ ಯಾವ ಥರ ಕತೆ, ಸ್ಕ್ರೀನ್ ಪ್ಲೇ, ಡೈಲಾಗ್ ಮಾಡ್ಕೊಂಡಿರ್ತಾನೆ ಅದನ್ನು ಭಾಳ ಮುಖ್ಯ ಆಗ್ತದೆ. ಕೆಲವು ಪ್ರೊಡ್ಯೂಸರ್ಸ್ಗೆ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಬರುತ್ತೆ, ಕೆಲವು ಪ್ರೊಡ್ಯೂಸರ್ಸ್ಗೆ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹಂಗಾಗುತ್ತೆ, ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ ಅಂದಾಗ ಕೆಟ್ಟ ಸಿನಿಮಾ ನಿರ್ಮಾಣ ಆಗುತ್ತೆ. ಜಡ್ಜ್ಮೆಂಟ್ ಇರ್ತಕ್ಕಂಥ ನಿರ್ಮಾಪಕ ನಿರ್ದೇಶಕನಿಗೆ ಇದ್ದಾಗ ಅದು ಒಳ್ಳೆ ಸಿನಿಮಾಗಿ ಮೂಡಿ ಬರುತ್ತೆ. ಜಡ್ಜ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಜಡ್ಜ್ಮೆಂಟೇ ಇಲ್ಲಿ ಇಲ್ಲ ಅಂತ ಬರೋರಿಗೆ. ಹೌದೌದು. ಹಂಗೆ ಚಿತ್ರರಂಗ ಹೊಸೊಬ್ರಿಗೆ ಏನಾದರೂ ಒಂದು ಕೊಡ್ಬೋದಲ್ಲ, ಕಾರ್ಯಾಗಾರ ನಡೆಸ್ಬೋದಲ್ಲ ಯಾವ್ದು ಸರ್ ಬರೋರಿಗೆ ಇಂಥ ಸಿನಿಮಾ ಮಾಡೋ ಸರ್? ಇವತ್ತು ಹೊಸೊಬ್ರಿಗೆ ನಾನು ಹೇಳಿ ಸರ್, ಇವತ್ತು ಎಷ್ಟೋ ಜನ ಬಂದು ಮೆಂಬರ್ ಆಗ್ತಾರೆ. ಆ ಒಂದು ಒಬ್ಬ ಹೊಸ ನಿರ್ಮಾಪಕನಿಗೆ ಒಬ್ಬ ನಿರ್ದೇಶಕ ವಾಣಿಜ್ಯದಲ್ಲಿ ಕಾಂಪೌಂಡೇ ತೋರಿಸಲ್ಲ. ಯಾಕಂದ್ರೆ ತೋರಿಸಿದ್ರೆ ಅಲ್ಲಿ ಪ್ರತಿಯೊಬ್ಬರು ಪರಿಚಯ ಆಗ್ತಾರೆ, ಅವ್ರ ಹತ್ರ ಸಮಸ್ಯೆಗಳು ಆಲಿಸ್ತಾರೆ. ಸರ್ ಹಿಂಗೆ ಹೆಂಗೆ ಅದು ಹಿಂಗೆ ಕೆಲವು ಬಿಟ್ಕೊಡೋದೇ ಇಲ್ಲ. ಅವ್ನು ಎಲ್ಲಿ ಪ್ರೊಡಕ್ಷನ್ ಆಫೀಸ್ ಅವನೇ ಬಂದು ಕಟ್ತಾನೆ ಇದು ಮಾಡಿದೆ. ಎಷ್ಟೋ ನಿರ್ಮಾಪಕರು ಆ ಥರ ಆಗಿದೆ. ಕೆಲವೊಂದು ನಿರ್ಮಾಪಕರು ನಮ್ಮಲ್ಲಿದೆ, O&M ಕಮಿಟಿ ಅಂತ ಮಾಡ್ತಾರೆ. ಅಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ ಕರೆಸ್ತೀವಿ. ಇವತ್ತಿನ ಸಮಸ್ಯೆ ಹಿಂಗಿದೆ, ಇವತ್ತು ಹಿಂಗಿದೆ, ಯಾಕಂದರೆ ಬಂದರೆ ದುಡ್ಡು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಆಮೇಲೆ ಕೆಲವೆಲ್ಲ ಪ್ರತಿಯೊಂದು ರೆವಿನ್ಯೂ ಇದೆ ಇಲ್ಲ ಅನ್ನೋದು ಪ್ರತಿಯೊಂದು ತಿಳುವಳಿಕೆ ಹೇಳ್ತಾರೆ ಸರ್.
ಆ ಒಂದು ಕಾರ್ಯಾಗಾರ ಇದೆ. ಅದು ಹೇಳ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ಳೋಂಥ ಒಬ್ಬ ವ್ಯಕ್ತಿ ಇದ್ದರೆ ಖಂಡಿತವಾಗ್ಲೂ ಅವನು ಸಿನಿಮಾ ಮಾಡ್ಲಿಕ್ಕೆ ಹೋಗಲ್ಲ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಒಂದು ಜೋಶ್ ಮಾಡಿಬಿಟ್ಟಿದ್ವಿ, ಕೆಲವರು ಫ್ಯಾಮಿಲಿ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಸಿನಿಮಾ ಮಾಡಬೇಕು, ಮಾಡಲೇಬೇಕು, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಗೊತ್ತಿದೆ, ಮಾಡಬೇಕು, ಮರ್ಯಾದೆ ಪ್ರಶ್ನೆ, ಆ ಒಂದು ಮರ್ಯಾದೆ ಪ್ರಶ್ನೆಗೆ ತನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟಿರ್ತಾನೆ. ಆ ಥರನೂ ಇದ್ದಾರೆ. ಬಟ್ ಕೆಲವು ತುಂಬ ಕ್ಯಾಲ್ಕುಲೇಟ್ ಮಾಡಿ ತುಂಬ ಪ್ಯಾಷನೇಟ್ ಆಗಿ ಸಿನಿಮಾ ಮಾಡೋಂಥ ಹೊಸ ನಿರ್ಮಾಪಕನೂ ಇದ್ದಾನೆ. ಬಟ್ ಜಾಸ್ತಿ ಸಂಖ್ಯೆ ಇದಾಗುತ್ತೆ. ಯಾಕಂದರೆ ಒಬ್ಬ ನಿರ್ದೇಶಕ ಏನು ಮಾಡ್ತಾನೆ, ತನ್ನ ನಿರ್ಮಾಪಕನಿಗೆ BKT ಲಿಸ್ಟ್ ಬರುತ್ತೆ, ಮೈಸೂರು ಲಿಸ್ಟ್ ಬರುತ್ತೆ, ಶಿವಮೊಗ್ಗ ಚಿಕ್ಕಮಗಳೂರು ಲಿಸ್ಟ್ ಬರುತ್ತೆ, ದುರ್ಗಾ ಬಳ್ಳಾರಿ ಇಷ್ಟು ಬರುತ್ತೆ, ಸೌತ್ ಕೇಂದ್ರ ಇಷ್ಟು ಬರುತ್ತೆ, ಹೈದ್ರಾಬಾದ್ ಕರ್ನಾಟಕ ಇಷ್ಟು ಬರುತ್ತೆ ಅಂತೇಳಿ ಪಾಪ ಅವ್ನಿಗೇನು ಅವ್ನು ಹಾಕಿದ ಬಂಡವಾಳಕ್ಕೆ ಒಂದು 50 ಲಕ್ಷ ಲಾಭ ತೋರಿಸ್ತಾ ಇರ್ತಾರೆ. ಸ್ಯಾಟಲೈಟ್ ಮಾತಲ್ಲಿ ಸ್ಯಾಟಲೈಟ್ ಇಷ್ಟು ಬರುತ್ತೆ, OTT ಇಷ್ಟು ಬರುತ್ತೆ ಅಂತೇಳಿ ಅವನೆಲ್ಲ ಕರೆಕ್ಟ್ 2 ಕೋಟಿ ಹಾಕಿದ್ರೆ ಆರಾಮಾಗಿ 2.25 ಕೋಟಿ ಬರುತ್ತೆ. ಮುಕ್ಕಾಲು ಬಿಟ್ಬಿಟ್ಟು 2 ಬಂದ್ರೆ ಸಾಕಪ್ಪ ಅನ್ನೋ ಥರ ಏನೋ ಅವ್ನು ಪಾಪ ಅವ್ನು ಭ್ರಮೆಯಲ್ಲಿ ಇರ್ತಾನೆ. ಆ ಥರ ಒಂದು ಸಖತ್ ಪ್ಯಾನಿಕ್ ಮಾಡಿ ಕರ್ಕೊಬ ಅಂತ ನಿರ್ದೇಶಕ ಕೂಡ ಇದ್ದಾರೆ ಇಲ್ಲಿ. ನಿಮ್ಮ ಪ್ರಕಾರ ಸಿನಿಮಾ ರಂಗ ಅಂದರೆ ದೂರದ ಬೆಟ್ಟ ಇದ್ದಂಗೆ ಹೇಗೆ? ಖಂಡಿತ ಹೊಸಬ್ರಿಗೆ ದೂರದ ಬೆಟ್ಟನೇ ಸರ್. ಅದು ಹತ್ರ ಬಂದಾಗ ಮಾತ್ರ ಗೊತ್ತಾಗೋದು. ಹತ್ರ ಬಂದಾಗ ಮಾತ್ರ ಗೊತ್ತಾಗೋದು ಸರ್. ನಾವೆಲ್ಲ ಸಾಕಷ್ಟು ಕಷ್ಟ ಬಿದ್ದಿದ್ದೀವಿ ಗೊತ್ತಾ ಸರ್, ಸಾಕಷ್ಟು ಕಷ್ಟ ಬಿದ್ದಿದ್ದೀವಿ. ನನ್ನ ಮನೇಲಿ ಕೂಡ ನಾನು ಚಿತ್ರರಂಗದಲ್ಲಿ ಮನೆ ಕಣ್ಣು ತಪ್ಪಿಸಿ ನಾನು ಕನ್ನಡ ಚಿತ್ರರಂಗ ಬಂದಿದ್ದು. ಯಾಕಂದ್ರೆ ನಮ್ಮ ತಂದೆ ನಮ್ಮ ಮನೆಯೆಲ್ಲ ತಂದೆ ಎಲ್ಲ ಪೊಲೀಸ್ ಆಫೀಸರು, ನಮ್ಮ ಫ್ಯಾಮಿಲಿ ಪೂರ್ತಿ ಪೊಲೀಸ್ ಆಫೀಸರ್ಸ್. ಓಕೆ. ಅವ್ರಿಗೆಲ್ಲ ಕನ್ನಡ ಚಿತ್ರರಂಗ ಇಷ್ಟ ಇಲ್ಲ, ಕೆಟ್ಟೋಗ್ಬಿಡ್ತಾನೆ. ಆವಾಗಲೇ ನಾವು ಅಲ್ಲ ಈ ಸ್ಟೂಡೆಂಟ್ ಲೈಫಲ್ಲೇ ಹಂಗಿದ್ದು. ಆಮೇಲೆ ನಮ್ಮ ತಂದೆನೂ ಅಂಬರೀಷ್ ಅವರು ಭಾಳ ಕ್ಲೋಸ್ ಫ್ರೆಂಡ್ಸು. ನಮ್ಮ ಮನೆಗೆ ಯಾವಾಗಲೂ ಬರ್ತಾ ಇರೋದ್ರು, ಹೋಗ್ತಾರೆ. ಸೊ ಹಂಗಾಗಿ ನನಗೆ ತುಂಬ ಅಟ್ರಾಕ್ಟ್ ಆಗಿ ನಾನು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದೆ. ಅಂಬರೀಷ್ ಅವರೇ ನನ್ನ ಪ್ರೇರಣೆ ಬರಲಿಕ್ಕೆ. ಸೊ ಹಂಗಾಗಿ ನಾವು ಇವಷ್ಟು ಕಷ್ಟ ಬಿದ್ದು ಇಲ್ಲಿವರೆಗೂ ಈ ಜರ್ನಿವರೆಗೂ ಅಷ್ಟು ಕಷ್ಟ ಬಿದ್ದೀನಿ ಸರ್. ಇವತ್ತು ಕೂಡ ನಾನು ಚೇಂಬರ್ಗೆ ಒಳಗಡೆ ಕಾಲಿಡಬಾರ್ದು, ಇವನು ಸೇರಿಸಿದ್ರೆ ಇದು ಮಾಡಿದ್ರು ಅಂತ ಸಾಕಷ್ಟು ಜನ ನನ್ನ ಭಾಳ ವಿರೋಧ ಮಾಡಿದ್ದಾರೆ ಸರ್. ಭಾಳ ವಿರೋಧ. ಈ ವಿರೋಧಗಳೆಲ್ಲ ಎದುರಿಸ್ಕೊಂಡು ಇವತ್ತು ಭಗವಂತನ ಆಶೀರ್ವಾದದಿಂದ ಕುಂತ್ಕೊಂಡೆ ನಾನು. ಎದ್ರ ಅಂತ ನನ್ನ ಮಗ ಎದುರಿಸಿ ಕಳಿಸ್ಬಿಟ್ಟಿರೋದು. ನಾನು ಎದುರು ನನ್ನ ಮಗ ಆಗಲಿಲ್ಲ. ನಾನು ಎಲ್ಲ ಫೇಸ್ ಮಾಡಿದೆ. ನಾನು ಆ ಕಾರಣಕ್ಕೆ ಬಾಮರೇಶ್ ಇವತ್ತು ಸರ್. ಹೌದು ಸರ್ ಇವಾಗ ನಾನು ಕರೆಕ್ಟಾಗಿದ್ದೀನಿ ಅಂದಾಗ ಯಾಕೆ ಹೆದರ್ಬೇಕು ಸರ್? ಕರೆಕ್ಟ್. ಯಾಕೆ ಹೆದರ್ಬೇಕು? ನಾನು ಕರೆಕ್ಟಾಗಿಲ್ಲ, ನಾನು ಕಳ್ಳನ ಮೋಸನ ಸುಳ್ಗಾರನ ಆಗಿದ್ರೆ ಅಂಜಿಕೆ ಇರುತ್ತೆ. ನಾನು ಕರೆಕ್ಟಾಗಿದ್ದರೆ ಯಾವನಿಗೆ ಹೆದರ್ಬೇಕು? ನಾನು ಒಬ್ಬ ಹೆದರೋದು ಒಂದೇ ದೇವ್ರಿಗೆ, ಭಗವಂತನಿಗೆ, ತಂದೆ ತಾಯಿಗೆ. ಇನ್ಯಾರಿಗೆ ಹೆದರ್ಬೇಕು ಸರ್? ಅಷ್ಟೆಲ್ಲ ಇದ್ದಿದ್ದಕ್ಕೆ ನಾನು ಯಾಕಂದ್ರೆ ನಾನು ಕರೆಕ್ಟಾಗಿ ನಾನು ಪರಿಪೂರ್ಣವಾಗಿ ಕರೆಕ್ಟಾಗಿದ್ದೀನಿ. ನಾನು ಯಾರಿಗೂ ಮೋಸ ಮಾಡಲ್ಲ, ಅನ್ಯಾಯ ಮಾಡಲ್ಲ, ಸುಳ್ಳು ಹೇಳಲ್ಲ. ಯಾಕೆ ಬೇಕು? ನಾವೊಂದು ಕರೆಕ್ಟಾಗಿರೋದಕ್ಕೆ ನಾನು ಇಲ್ಲಿವರೆಗೂ ಈ ಜರ್ನಿ ನಂದು ಭಗವಂತನ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಸರ್. ಓಕೆ. ಕನ್ನಡ ಚಿತ್ರರಂಗ ಈಗ ದರ್ಶನ್ ಪ್ರಕರಣದಿಂದ ನೀವು ಕಂಡಂತೆ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ? ಎಫೆಕ್ಟ್ ಏನಾಗಲ್ಲ ಸರ್. ಹಾಂ ಸರ್, ದರ್ಶನ್ ಇದ್ದರೂ ಕನ್ನಡ ಚಿತ್ರರಂಗ ಇರುತ್ತೆ, ದರ್ಶನ್ ಇಲ್ಲ ಅಂದರೂ ಕನ್ನಡ ಚಿತ್ರರಂಗ ಇರುತ್ತೆ. ಎಸ್. ಕನ್ನಡ ಚಿತ್ರರಂಗ ನಾನು ನಂಬ್ಕೊಂಡೆ ಕನ್ನಡ ಚಿತ್ರರಂಗ ಇದೆಯಾ? ಕನ್ನಡ ಚಿತ್ರರಂಗ ನಾನು ನಂಬ್ಕೊಂಡ್ಬಂದಿರೋದು. ಯಾರಿದ್ರೂ ಇರುತ್ತೆ, ಇಲ್ದಿದ್ರೂ ಇರುತ್ತೆ. ಬಟ್ ಏನಂತ ಎಫೆಕ್ಟ್ ಏನು ಆಗಲ್ಲ. ಓಕೆ. ದರ್ಶನ್ ಅವ್ರು ಏನೇ ಮಾಡಿದ್ರು ಅವ್ರ ಫ್ಯಾನ್ಸಿಗೆ ಅದು ಪ್ರೀತಿ. ಈ ವಿಚಾರವಾಗಿ ಏನು ಹೇಳ್ತಾರೆ? ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದು ಸರ್. ಅದು ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದಾವೆಲ್ಲ. ಅವಾಗ ಈ ಫ್ಯಾನ್ಸ್ ವಾರಗಳು ನಡೀತಾನೆ ಇರ್ತೈತೆ ಹೀರೋಗಳ ಮಧ್ಯೆ. ಬಟ್ ಅದು ತಪ್ಪದು. ಅದಕ್ಕೆ ಯಾರು ಹೊಣೆ, ಯಾರು ಹೇಳಬೇಕು? ಅದು ಸಂಬಂಧಪಟ್ಟ ಹೀರೋಗಳು ಅವ್ರ ಅಭಿಮಾನಿಗಳಿಗೆ ಮೆಸೇಜ್ ಕೊಡಬೇಕು, ಈ ಥರ ಮಾಡಬಾರ್ದು, ಈ ಥರ. ಬಟ್ ಇವ್ರು ನೋಡಿ ಹೊಸಪೇಟೆಯಲ್ಲಿ ನಡೆದಿದ್ದು ಅಪ್ಪು ಅಭಿಮಾನಿಗಳು ಮತ್ತು ಇವ್ರದೆಲ್ಲ ಭಾಳ ಒಂದು ಅಸಹ್ಯ ಮೂಡ್ತದ್ದು. ಕರೆಕ್ಟ್. ಅದು ದರ್ಶನ್ ಹೇಳ್ಬೇಕಾಯ್ತು, ಹಂಗೆ ಮಾಡಬೇಡ್ರಪ್ಪ, ನಾವೆಲ್ಲ ಒಂದೇ, ನಮ್ಮ ಕುಟುಂಬದವ್ರು ಒಂದೇ ಅಂತ ಹೇಳ್ಬೇಕಾಯ್ತು. ಬಟ್ ಅವ್ರು ಹೇಳ್ದಿರೋದು ಭಾಳ ತಪ್ಪದು. ಬಟ್ ಅಭಿಮಾನಿಗಳು ಮಾಡ್ಕೊಳ್ಳೋದು ತಪ್ಪೇ ಸರ್. ಅದು ಇವ್ರು ಮಾಡಿಬಿಟ್ಟು ಇವ್ರು ಅನ್ಯಾಯಕ್ಕೆ ಒಳಗಾಗ್ತಾರೆ ಅಭಿಮಾನಿಗಳು. ಅವರು ಕರೆಕ್ಟಾಗಿ ಇರ್ತಾರೆ ಆರ್ಟಿಸ್ಟ್ಗಳು. ನೀವು ಯಾಕೆ ಪಾಪ ಅನ್ಯಾಯಕ್ಕೆ ಒಳಗಾಗ್ತೀರ? ಅಭಿಮಾನಿಗಳಿಗೆ ಹೇಳೋದು ಒಂದೇ, ಸುಮ್ಮನೆ ಅನ್ಯಾಯಕ್ಕೆ ಒಳಗಾಗಬೇಡಿ, ನೀವು ಅಭಿಮಾನ ಇಟ್ಕೊಳ್ಳಿ. ಅಭಿಮಾನ ಇದೆಯಲ್ಲ, ಓವರ್ ಅಭಿಮಾನ ತನ್ನ ತಂದೆ ತಾಯಿ ತಮ್ಮ ಕುಟುಂಬದ ಮೇಲೆ ತೋರಿಸಿ, ತಾವು ಚೆನ್ನಾಗಿರ್ತೀರಿ. ಓವರ್ ಅಭಿಮಾನ ಬೇಡ ಅಂತ. ಎಸ್. ಕೊನೆಯದಾಗಿ ಚಿತ್ರರಂಗ 90ರ ದಶಕದಲ್ಲಿದೆ. ನೀವು ಹೇಳ್ದಂಗೆ ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಈಗ ಕಲರ್ಫುಲ್ವರೆಗೂ ಬಂತು.
ತರಹೇವಾರಿ ಸಿನಿಮಾಗಳು ಬಂದು, ಸಾವಿರಾರು ಸಿನಿಮಾಗಳು ಬಂದು, ಎಷ್ಟೋ ಜನ ಸಿನಿಮಾಗಾಗಿಯೇ ಬದುಕಿದ್ರು, ಸಿನಿಮಾಗಾಗಿಯೇ ಸತ್ತೋದ್ರು. ಸೊ ಈಗಿನ ಕಾಲಘಟ್ಟದಲ್ಲಿ 90ರ ದಶಕದಲ್ಲಿ ಇರ್ತಕ್ಕಂಥ ಕನ್ನಡ ಚಿತ್ರರಂಗಕ್ಕೆ ಮುಖ್ಯವಾಗಿ ಬೇಕಿರೋದೇನು ಸರ್? ಒಂದು ಒಗ್ಗಟ್ಟು, ಒಂದು ಪ್ರೀತಿ, ವಿಶ್ವಾಸ ಸರ್. ಒಗ್ಗಟ್ಟು ಒಗ್ಗಟ್ಟು ಮೂಡಲಿಕ್ಕೆ ಏನು ಬೇಕೋ ಪ್ರತಿಯೊಂದು ಮಾಡಬೇಕು. ಅವತ್ತಿಂದ ಇವತ್ತವರೆಗೂ ಯಾರು ಬದುಕಿದ್ದಾರೆ, ಯಾರು ಇದ್ದಾರೆ, ಪ್ರತಿಯೊಬ್ಬರನ್ನ ಗುಡಿಸಿ ಕರ್ಕೊಂಬಂದು ಅವ್ರವ್ರ ಸಾಧನೆಗಳೇನು ಪ್ರತಿಯೊಂದು ಕಲೆಗೆ ಬಂದ್ಬಿಟ್ಟು 90 ದಶಕ ಅಂತೇಳಿ ಒಂದು 10 ಜನ ಡ್ಯಾನ್ಸರ್ಸ್ ಹಾಕ್ಬಿಟ್ಟು ಒಬ್ಬ ಹೀರೋ ಡ್ಯಾನ್ಸ್ ಆಗ್ಬಿಟ್ರೆ 90 ದಶಕ ಆಗಲ್ಲ. ಅದು ಸಂಭ್ರಮನೂ ಅಲ್ಲ, ಅದು ಸಂಭ್ರಮನೂ ಅಲ್ಲ. ಅದು ಇವತ್ತು ಯಾರು ಇದ್ದಾರೆ, ಯಾರು ಬದುಕಿದ್ದಾರೆ, ಯಾರು ಕುಟುಂಬ ಇದೆ. ಯಾಕಂದರೆ ಇವತ್ತು ನೋಡಿ ನರಸಿಂಹರಾಜ್ ಅವ್ರ ಕುಟುಂಬ ಇದೆ, ಸಂಕಷ್ಟದಲ್ಲಿದ್ದಾರೆ. ಆಮೇಲೆ ಉದಯ್ ಕುಮಾರ್ ಕುಟುಂಬ ಇದೆ, ಇನ್ನು ಸಾಕಷ್ಟು ಜನ ಇದ್ದಾರೆ. ಅಂತರ ಗುರುತಿಸಿ ಆ ಥರ ಗುರ್ತಿಸಿ ಏನಾದರೂ ಒಂದು ಬೇರೆ ಬೇರೆ ರೂಪುರೇಷೆಗಳು ಮಾಡಿ ಅಂಥ ಒಂದು ಒಳ್ಳೆ ಒಂದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ಮಾಡಿದ್ರೆ ಅದು 90 ದಶಕ ಕಾರ್ಯಕ್ರಮ ಆಗುತ್ತೆ. ಬಟ್ ಅದು ಜನ ಡ್ಯಾನ್ಸರ್ ಹಾಕ್ಬಿಟ್ಟು ಇರೋ ಡ್ಯಾನ್ಸ್ ಆಡೋದು ಅದು ಆಗಲ್ಲ. ಅಲ್ಲಿ ಯಾರೋ ಮನವೊಲಿಸಕ್ಕೆ 5 ಲಕ್ಷ ಕೊಡೋದು ಮಾಡಬಾರ್ದು, ಅದು ಮಾಡಬಾರ್ದು. ಅದು ಇಂಥಕ್ಕಾದ್ರೆ ಉಪಯೋಗ. ಹೌದು. ಆಮೇಲೆ ಎಷ್ಟೆಷ್ಟು ರೈಟರ್ಸ್ ಇದ್ದಾರೆ. ಎಸ್. ಆಮೇಲೆ ಕನ್ನಡ ಚಿತ್ರರಂಗ ಬೆಳೆಸಿರ್ತಕ್ಕಂಥ ಪತ್ರಕರ್ತರಿದ್ದಾರೆ. ಇವತ್ತು ಸಾಕಷ್ಟು ಜನ ಇದ್ದಾರೆ. ಯಾಕಂದರೆ ಹಿರಿಯರು ನಮ್ಮ ಉದಯ್ ಮರ್ಕಿಣಿ ಅಂತ ಭಾಳ ಒಂದು ಎಷ್ಟು ಇದರಲ್ಲಿ ಭಾಳ ಅವರೆಲ್ಲ ಕನ್ನಡ ಚಿತ್ರರಂಗ ಬೆಳೆಸಿದವರು. ಅಂಥವ್ರು ನಾವು ಗುರುತಿಸ್ಬೇಕು, ಅಂಥವ್ರ ಫ್ಯಾಮಿಲಿ ನಾವು ಸ್ಪಂದಿಸ್ಬೇಕು. ಆ ಥರ ಕೆಲಸ ಮಾಡಬೇಕು. ಆ ಥರ ಕೆಲಸ ಮಾಡೋ ಮುಖಾಂತರ ಮಾಡಿದರೆ ಖಂಡಿತವಾಗ್ಲೂ 90ರ ದಶಕದ ಒಂದು ಅರ್ಥಗರ್ಭಿತವಾಗಿರುತ್ತೆ. ಎಸ್. ಇಷ್ಟೊತ್ತು ಚಿತ್ರರಂಗದ ಸಮಸ್ಯೆಗಳು, ಚಿತ್ರರಂಗದ ಏರಿಳಿತಗಳು, ಅಲ್ಲಿನ ನೋವು ನಲಿವುಗಳು, ಆಮೇಲೆ ದ್ವೇಷ, ಅಸೂಯೆಗಳು ಎಲ್ಲವನ್ನೂ ಒಂದೊಂದಾಗಿ ಬಿಚ್ಚಿಟ್ಟಿದ್ರು ನಮ್ಮ ಭಾಮಾರೀಶ್ ಸರ್. ನಿಮ್ಮ ಇಷ್ಟೊತ್ತು ನಮ್ಮ ಸಂಸ್ಥೆಗೆ ಬಂದು ಕೂತ್ಕೊಂಡು ಮಾತಾಡಿದಿರಿ. ನಿಮ್ಮ ಏನು ಮುಂದಿನ ದಿನಗಳಲ್ಲಿ ಏನು ಸಿನಿಮಾ ಚಟುವಟಿಕೆಗಳಿದಾವೆ ನಿರಂತರವಾಗಿ ನಡೀಲಿ, ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆ ಮತ್ತಷ್ಟು ಇರಲಿ ಅಂತೇಳಿ ನಾನು ಆಶಿಸ್ತೀನಿ. ನಮಸ್ಕಾರ.